ನನ್ನ ಕೈಯಲ್ಲಿ ಒಂದು ಮೈಕ್ ಇದೆ, ಇದೆಯಾ? ಇದ್ರ ಬೆಲೆ ಎಷ್ಟು ಗೊತ್ತಿಲ್ಲ. ಓಕೆ, ಇದ್ರ ಬೆಲೆ ಒಂದು 30,000 rupees. ಎಷ್ಟು? 30,000 ರೂಪಾಯಿ. ಅದೊಂದು ಮಿನಿಮಮ್ ರೇಟ್ ಅಂತ ಇಟ್ಕೊಳ್ಳಿ, ಈ ಕಂಪ್ನಿದು ಮಿನಿಮಮ್ ರೇಟ್. ಇಲ್ಲಿಂದ ಹೋದ್ರೆ ಒಂದು 3 ಲಕ್ಷದ ತನಕ 4 ಲಕ್ಷ ತನಕನೂ ಇದೆ ಮೈಕು. ಆದರೆ ಇದು 30,000ದಾಗಲಿ 3 ಲಕ್ಷದಾಗಲಿ 30 ಲಕ್ಷದಾಗಲಿ ಈ ಮೈಕು ನನ್ನ ಕೈಯಲ್ಲಿ ಇದ್ದು ಇದರಲ್ಲಿ ನಾನು ಮಾತಾಡಿದರೆ ಮಾತ್ರನೇ ಇದು ಯೂಸ್ಫುಲ್ ಆಗುತ್ತೆ. ಅದರ್ವೈಸ್ ದಿಸ್ ಮೈಕ್ರೋಫೋನ್ ಈಸ್ ಯೂಸ್ಲೆಸ್. ಇದು ಎಷ್ಟು ಸಾವಿರದ್ದು ಅನ್ನೋ ಲೆಕ್ಕ ಬರೋದಿಲ್ಲ. ಇದು ಗೋಲ್ಡನ್ ಮೈಕಾ, ಅದು ಲೆಕ್ಕ ಬರೋದಿಲ್ಲ. ಇದು ಚಿನ್ನದಲ್ಲೇ ಮಾಡಿದ್ದಿರ್ಬೋದು, ಆವಾಗ ಒಂದು 3 ಕೋಟಿ ಬೆಲೆ ಬರ್ಬೋದು. ಆದರೆ ಇದು ಉಪಯೋಗ ಆಗಬೇಕಾದ್ರೆ ಇದನ್ನು ಯಾರಾದರೂ ಕೈಯಲ್ಲಿ ಎತ್ಕೊಂಡು ಇದರಲ್ಲಿ ಮಾತಾಡಬೇಕು. ಇದನ್ನು ಯಾರಾದರೂ ಕೈಯಲ್ಲಿ ಎತ್ಕೊಂಡು ಮಾತಾಡಿದರೆ ಮಾತ್ರನೇ ಇದು ಉಪಯೋಗ ಆಗುತ್ತೆ. ಅದರ್ವೈಸ್ ದಿಸ್ ಮೈಕ್ರೋಫೋನ್ ಈಸ್ ಯೂಸ್ಲೆಸ್. ಡಸ್ ನಾಟ್ ಮ್ಯಾಟರ್ ಹೌ ಮಚ್ ಕಾಸ್ಟ್ಲಿ ಇಟ್ ಈಸ್. ಎಷ್ಟೇ ಬೆಲೆ ಉಳ್ಳದ್ದಾಗಿರಲಿ, ಇದು ಉಪಯೋಗ ಆಗಬೇಕಾದ್ರೆ ಇದನ್ನು ಯಾರಾದರೂ ಕೈಯಲ್ಲಿ ಹಿಡ್ಕೊಂಡು ಮಾತನಾಡಬೇಕು. ಆಗ ಮಾತ್ರನೇ ಈ ಮೈಕಿಗೆ ಮರ್ಯಾದೆ, ಈ ಮೈಕಿಗೆ ಒಂದು ಬೆಲೆ. ಇಲ್ಲೇ ಇದ್ದರೆ ಇದು ಸೆನೈಸರ್ ಕಂಪನಿ ಇರ್ಬೋದು, ಅಥವಾ ಶೋರ್ ಕಂಪನಿ ಇರ್ಬೋದು, ಯಾವುದೇ ಕಂಪನಿ ಮೈಕ್ರೋಫೋನ್ ಆಗಿರ್ಬೋದು, ಅದು 15,000 ಇರ್ಬೋದು, 30,000 ಇರ್ಬೋದು, 3 ಲಕ್ಷ ಇರ್ಬೋದು, 3 ಕೋಟಿ ಇರ್ಬೋದು. ಇದಕ್ಕೆ ಬೆಲೆ ಇಲ್ಲ. ಇದು ಕೈಯಲ್ಲಿದ್ದು ಇದರಲ್ಲಿ ನಾನು ಮಾತಾಡ್ತಾ ಇದ್ದಾಗ ಈ ಶಬ್ದ ನಿಮಗೆ ಕೇಳಿಸುತ್ತೆ, ಬೆಲೆ ಬರುತ್ತೆ. ಹಾಗೆಯೇ ನೀವು ಎಲ್ಲೇ ಹುಟ್ಟಿರ್ಬೋದು, ನೀವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಬಡ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು, ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿರ್ಬೋದು, ಅಥವಾ ಬೇರೆ ಇನ್ನಿತರ ಧರ್ಮಗಳಲ್ಲಿ ಹುಟ್ಟಿರ್ಬೋದು, ಯಾವುದೇ ಕುಲ ಗೋತ್ರಗಳಲ್ಲಿ ಹುಟ್ಟಿರ್ಬೋದು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು ಅವಿದ್ಯಾವಂತರಾಗಿರ್ಬೋದು, ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರಲಿ, ನೀವು ದೇವರ ಕೈಯಲ್ಲಿ ನಿನ್ನನ್ನು ಎತ್ಕೊಂಡು ನಿನ್ನ ಮುಖಾಂತರ ದೇವರು ಮಾತಾಡ್ತಾ ಇದ್ದರೆ, ನಿನ್ನ ಮುಖಾಂತರ ದೇವರು ಕಾರ್ಯ ಮಾಡ್ತಾ ಇದ್ದರೆ ನೀನು ಭಾಗ್ಯವಂತನು, ನೀನು ಭಾಗ್ಯವಂತಳು. ಇಲ್ಲದೆ ಇದ್ದರೆ ನೀನು ವೇಸ್ಟ್ ಬಾಡಿ. ಯು ಆರ್ ಎ ಬಿಗ್ ವೇಸ್ಟ್ ಯೂಸ್ಲೆಸ್ ಫೆಲೋ. ನೀನು ಯಾರೇ ಆಗಿರೋ, ನೀನು ಪ್ರಪಂಚದಲ್ಲಿ ಎಂಥ ಕೋಟ್ಯಾಧಿಪತಿ ಆಗಿದ್ದರೂ, ಎಷ್ಟೇ ದೊಡ್ಡ ಧಾರ್ಮಿಕ ಮುಖಂಡನಾಗಿದ್ದರೂ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ, ನೀನು ಹುಟ್ಟು ಕ್ರೈಸ್ತನೇ ಆಗಿದ್ದರೂ, ಕರಿಸ್ಮ್ಯಾಟಿಕ್ ಲೀಡರೇ ಆಗಿದ್ದರು, ನೀನು ಯಾರೇ ಆಗಿದ್ದರು, ಓಕೆ, ಯಾರೇ ಆಗಿರು, ಇಲ್ಲಿ ಕ್ರಿಶ್ಚಿಯನ್ ನಾನ್ ಕ್ರಿಶ್ಚಿಯನ್ಸ್ ಎಲ್ಲ ಬರೋದಿಲ್ಲ, ನೀನು ಯಾರೇ ಆಗಿರು, ಆದರೆ ನೀನು ಯಾರ ಕೈಯಲ್ಲಿದೆಯಾ, ದ್ಯಾಟ್ ಮ್ಯಾಟರ್ಸ್ ಎವ್ರಿಥಿಂಗ್. ನೀನು ಯಾರ ಕೈಯಲ್ಲಿದೆಯಾ, ನಿನ್ನ ಜೀವನ ಯಾರ ಕೈಯಲ್ಲಿದೆ? ಈಗ ನಿಮ್ಮ ಜೀವನ ಈಗ ಯಾರ ಕೈಯಲ್ಲಿದೆ? ಹಲೋ, ನಿನ್ನ ಜೀವನ ಯಾರ ಕೈಯಲ್ಲಿದೆ? ಇದೆಯಾ? ದೇವರ ಕೈಯಲ್ಲಿದ್ದರೆ ನೀವು ಭಾಗ್ಯವಂತರು. ದೇವರ ಕೈಯಲ್ಲಿದ್ದರೆ, ಯೇಸು ಕ್ರಿಸ್ತನ ಕೈಯಲ್ಲಿ ನಿಮ್ಮ ಜೀವನ ಇದ್ದರೆ, ಖಂಡಿತವಾಗಲೂ ನಿಮ್ಮನ್ನು ಆ ದೇವರ ಮಹಿಮೆಗಾಗಿನೇ ದೇವರು ಉಪಯೋಗಿಸ್ತಾರೆ, ಬೇರೆ ಯಾವುದಕ್ಕಾಗಿನೂ ಉಪಯೋಗಿಸೋದಿಲ್ಲ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳುತ್ತೆ. ಸಂತ ಪೌಲರು ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ, 2 ತಿಮೋತಿ ಚಾಪ್ಟರ್ 2 ವರ್ಸ್ 20 ಆನ್ವರ್ಡ್ಸ್. ದೊಡ್ಡ ಮನೆಯಲ್ಲಿ 2 ತಿಮೋತಿಗೆ ಬರೆದ 2ನೇ ಪತ್ರಿಕೆ. ಎಲ್ಲರೂ ಬೈಬಲ್ ಓಪನ್ ಮಾಡಬೇಕು. ಒಬ್ಬರು ಸೋಂಬೇರಿಗಳಾಗಿ ಇಲ್ಲಿ ಕುತ್ಕೋಬಾರ್ದು. ಬೈಬಲ್ ಓಪನ್ ಮಾಡಿ, ಅಂಡರ್ಲೈನ್ ಮಾಡೋರು ಮಾಡ್ಕೊಳ್ಳಿ, ಓದೋರು ಓದ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಯಾರ್ಯಾರ್ದೋ ಕೈಯಲ್ಲಿ ಇದ್ದರೆ ನಿಮ್ಮ ಜೀವನ, ಈ ಧ್ಯಾನಕೂಟ ಮುಗಿಯೋದ್ರೊಳಗಡೆ ಯೇಸು ಕ್ರಿಸ್ತನ ಕೈ ಒಳಗಡೆ ಬರಬೇಕು, ದೇವರ ಕೈ ಒಳಗಡೆ ನಿಮ್ಮ ಲೈಫ್ ಶಿಫ್ಟ್ ಆಗಬೇಕು. ಇಲ್ಲ ಅಂದರೆ
ನಿಮ್ಮ ಜೀವನಕ್ಕೆ ಏನು ಬೆಲೆನೂ ಇರೋದಿಲ್ಲ, ಏನು ಅರ್ಥನೇ ಇರೋದಿಲ್ಲ. ನೀವು ಯಾರೇ ಆದರೂ ಪ್ರಯೋಜನ ಇಲ್ಲ. ನೀವು ಹೇಳ್ಬೋದು, ನನಗೆ ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ, ನಾನು ಹುಟ್ಟು ಕ್ರಿಶ್ಚಿಯನ್ನು, ನಮ್ಮ ಮನೆಯಲ್ಲಿ ಸುಮಾರು ಜನ ಫಾದರ್ಸ್ ಇದ್ದಾರೆ, ಪೋಪ್ ಇದ್ದಾರೆ, ಬಿಷಪ್ ಇದ್ದಾರೆ, ಅದೆಲ್ಲ ಕತೆ ಹೇಳಬೇಡಿ. ಅದು ಯಾವುದು ವರ್ಕೌಟ್ ಆಗೋದಿಲ್ಲ. ನೀನು ಯಾರ ಕೈಯಲ್ಲಿದೆಯಾ, ದಟ್ ಈಸ್ ಇಂಪಾರ್ಟೆಂಟ್. ಆಯಿತಾ? ನೀನು ಕ್ರಿಶ್ಚಿಯನ್ನು, ಇನ್ನೊಬ್ಬಳು ಅದೆಲ್ಲ ಬೇಡ. ಲೆಕ್ಕಾಚಾರ ಎಲ್ಲ ಸೈಡಿಗೆ ಇಟ್ಬಿಡಿ. ಯಾರ ಕೈಯಲ್ಲಿ ನೀನಿದೆಯಾ ಅಂದರೆ, ನಿನ್ನ ಲೈಫ್ ಯಾರ ಕೈಯಲ್ಲಿದೆ? ಹೂ ಈಸ್ ಲೀಡಿಂಗ್ ಯುವರ್ ಲೈಫ್? ನಿನ್ನ ಜೀವನವನ್ನು ಯಾರು ಲೀಡ್ ಮಾಡ್ತಾ ಇದ್ದಾರೆ? ನಿನ್ನ ಜೀವನನ ನೀನು ಲೀಡ್ ಮಾಡ್ತಾ ಇದ್ದರೆ ಹಾಳಾಗೋಗ್ತೀಯ. ನಿನ್ನ ಜೀವನನ ಹೋಲಿ ಸ್ಪಿರಿಟ್ ಲೀಡ್ ಮಾಡ್ತಾ ಇದ್ದರೆ ಉದ್ಧಾರ ಆಗ್ತೀಯ. ಖಂಡಿತ, ಅದರಲ್ಲಿ ಯಾವ ಡೌಟೂ ಇಲ್ಲ. ಎಷ್ಟೋ ಜನರ ಜೀವನ ಇವತ್ತು ಹಾಳು ಮಾಡ್ಕೊಂಡಿರೋದಕ್ಕೆ ಕಾರಣ ಏನು ಗೊತ್ತಾ? ಎಷ್ಟೋ ಕ್ರೈಸ್ತರ ಜೀವನ ಹಾಳಾಗೋಗಿದೆ, ಎಷ್ಟೋ ಕ್ರೈಸ್ತ ಕುಟುಂಬ ಒಡೆದೋಗಿದೆ, ಎಷ್ಟೋ ಕ್ರೈಸ್ತರಿಗೆ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಆದರೆ ಹುಟ್ಟು ಕ್ರೈಸ್ತರು ಚರ್ಚಿಗೆ ಬರ್ತಾರೆ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದಾರೆ. ಯಾಕೆ? ಕಾರಣ ಏನು? ದೇ ಆರ್ ಲೀಡಿಂಗ್ ದೇರ್ ಲೈಫ್. ಅವ್ರು ಹೇಳ್ತಾರೆ, ನಮಗೆಲ್ಲ ಗೊತ್ತು. ಅವ್ರಿಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಇನ್ನು ಕೆಲವರು ಇದ್ದಾರೆ, ದೇವರೇ ಇಲ್ಲ ಅಂತ ಹೇಳ್ಕೊಳ್ಳೋರು ಇದ್ದಾರೆ. ಅವ್ರು ಬಿಡಿ, ಅವ್ರು ಎಕ್ಸ್ಟ್ರೀಮ್ ಮೂರ್ಖರು. ಅವರು ಬೈಬಲ್ ಹೇಳುತ್ತೆ ಅವ್ರನ್ನ ಫೂಲ್ಸ್ ಅಂತ, ಮೂರ್ಖರು. ದೇ ಸೇ ದೆರ್ ಇಸ್ ನೋ ಗಾಡ್. ಯಾಕೆ ಹೇಳ್ತಾರೆ ಗೊತ್ತಾ? ದೆರ್ ಇಸ್ ನೋ ಗಾಡ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಅವರೇನೋ ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೆ ಸಿಕ್ಕಿರೋದಿಲ್ಲ. ಹರಕೆ ಹೊತ್ಕೊಳ್ತಾರೆ, ಸಿಕ್ಕಿರೋದಿಲ್ಲ. ಅಲ್ಲಿ ಇಲ್ಲಿ ಧ್ಯಾನಕೂಟಗಳಿಗೆ ಹೋಗ್ತಾರೆ, ಕೇಳ್ಕೊಂಡಿರ್ತಾರೆ, ದೇವರೇ ಅದು ಕೊಡಿ ಇದು ಕೊಡಿ ಅಂತ, ಸಿಕ್ಕಿರೋದಿಲ್ಲ. ಫೈನಲ್ ಡಿಕ್ಲರೇಷನ್ ಅವ್ರು ಕೊಡೋದೇನು ಗೊತ್ತಾ? ದೆರ್ ಈಸ್ ನೋ ಗಾಡ್. ಕೀರ್ತನಕಾರ ಹೇಳ್ತಾನೆ, ಕೀರ್ತನೆ 14ರಲ್ಲಿ, ಒಂದು ನಿಮಿಷ ಕೀರ್ತನೆಗೆ ಬಂದ್ಬಿಟ್ಟು ಆಮೇಲೆ ಇಲ್ಲಿಗೆ ಬರೋಣ. ಕೀರ್ತನೆ 14 1, 2ನೇ ವಾಕ್ಯ ಓದೋಣ. Psalm 14. ದೇವರಿಲ್ಲ ಎನ್ನುವವನು ಮನದಲ್ಲಿ ಯಾರು? ದುರ್ಮತಿಗಳು. ಬೈಬಲ್ ಹೇಳುತ್ತೆ, ಫೂಲ್ಸ್ ಸೇ ಇನ್ ದರ್ ಹಾರ್ಟ್ಸ್ ದೆರ್ ಈಸ್ ನೋ ಗಾಡ್. ಹೂ ವಿಲ್ ಸೇ ದೆರ್ ಈಸ್ ನೋ ಗಾಡ್? ಹೂ ವಿಲ್ ಥಿಂಕ್ ದೆರ್ ಈಸ್ ನೋ ಗಾಡ್? ಓನ್ಲಿ ಫೂಲ್ಸ್. ಇನ್ ದ ಸೈಟ್ ಆಫ್ ಗಾಡ್ ದೇ ಆರ್ ಫೂಲ್ಸ್. ದೇವರ ದೃಷ್ಟಿಯಲ್ಲಿ ಅವ್ರೇನಾಗಿರ್ತಾರೆ? ಮೂರ್ಖರಾಗಿರ್ತಾರೆ. ನಿಮ್ಮಲ್ಲಿ ಯಾರು ಮೂರ್ಖರಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇದ್ದೀರಾ? ಇಲ್ಲ. ಸಮ್ಟೈಮ್ಸ್ ಆಗ್ಬಿಡ್ತೀವಿ ನಾವು, ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಏನು ಅಂತೀವಿ ಗೊತ್ತಾ? ದೇವ್ರಿಗಿವ್ರೆಲ್ಲ ಇಲ್ಲ, ಗೀವ್ರಿಲ್ಲ, ನನಗೆ ಗೊತ್ತಿಲ್ಲ ಗೀವ್ರು ಯಾರು ಅಂತ. ಬಟ್ ಜನರಲ್ಲಾಗಿ ನಾವು ಹೇಳ್ತೀವಿ ದೇವರಿಲ್ಲ. ದೇವರಿದ್ದಿದ್ರೆ ಒಂದು ಪ್ರಶ್ನೆ ಬರುತ್ತಲ್ವಾ, ದೇವರಿದ್ದಿದ್ರೆ ಇಷ್ಟು ಕಷ್ಟ ಇರ್ತಾಯಿತ್ತಾ? ದೇವರಿದ್ದಿದ್ರೆ ಪ್ರಪಂಚದಲ್ಲಿ ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತಾ? ಇಂಡಿಯಾದಲ್ಲಿ ಆಗ್ತಾಯಿತ್ತಾ? ದೇವರಿದ್ದಿದ್ರೆ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತಾ? ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಎಷ್ಟೋ ಜನಕ್ಕೆ ಏನೇನು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಕೊಲೆ ಆಗ್ತಾ ಇದ್ದಾರೆ ಪ್ರಪಂಚದಲ್ಲಿ. ಆದ್ದರಿಂದ ದೇವರಿಲ್ಲ. ಎಷ್ಟೋ ಜನ ಕ್ರೈಸ್ತರನ್ನ ಕೂಡ ಸಾಯಿಸ್ತಾ ಇದ್ದಾರೆ. ದೇವರಿದ್ದಾರಾ? ಯೇಸು ಇದ್ದಾರಾ? ನೋಡಿ, ಪ್ರಪಂಚದಲ್ಲಿ ಏನೇನೋ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ದೇವರಿಲ್ಲ ಅಂತ ಹೇಳಿದರೆ ಅದೇ ಫೂಲಿಶ್ನೆಸ್. ದೇವರ ವಾಕ್ಯನೇ ಬರೆಯಲ್ಪಟ್ಟಿದೆ ಪ್ರಪಂಚದಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಅಂತ. ಇದೆಲ್ಲ ಆಗಲೇಬೇಕು. ಯುದ್ಧಗಳು, ಟೆರರಿಸ್ಟ್ ಅಟ್ಯಾಕ್ಗಳು, ಈ ಎಲ್ಲ ಏನು ಇವತ್ತು ಪ್ರಪಂಚದಲ್ಲಿ ನಡೀತಾ ಇದೆಯೋ ಗಲಭೆಗಳು, ಗೊಂದಲಗಳು, ಇದೆಲ್ಲ ಆಗುತ್ತೆ ಅಂತ ದೇವರೇ ಮುಂಚಿತವಾಗಿ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆಸಿಟ್ಟಿದ್ದಾರೆ. ದೇವರೇ ಮಾಡಿಸ್ತಾ ಇದ್ದಾರೆ ಅಂತಲ್ಲ. ಇದಕ್ಕೋಸ್ಕರ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರಾರ್ಥನೆ ಮಾಡಬೇಕು. ಯಾಕೆ ಗೊತ್ತಾ? ದೇವರ ಮುಂದೆ ನಿಲ್ಲಕ್ಕೆ ಪ್ರಾರ್ಥಿಸಬೇಕು. ಇವೆಲ್ಲವುಗಳಿಂದ ನಾವು ಪಾರಾಗಿ, ದೇವರೇ ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ನಿನ್ನ ಮುಂದೆ ಬಂದು ಯೋಗ್ಯತೆಯೊಂದಿಗೆ ನಿಂತ್ಕೋಬೇಕು ಒಂದು ದಿನ ಅಂತ ನಾವು ಇದಕ್ಕೋಸ್ಕರ ಪ್ರಾರ್ಥಿಸಬೇಕು. ಇದೆಲ್ಲ ನಡೆಯುತ್ತೆ. ಆದರೆ ನಾವು ಯಾರು ಫೂಲ್ಸ್ ಆಗೋದು ಬೇಡ. ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂತ ಹೇಳಿಬಿಟ್ಟು ದೇವರಿಲ್ಲ ಅನ್ನೋದು ಮೂರ್ಖತನ ಆಗುತ್ತೆ, ಹುಚ್ಚುತನ ಆಗುತ್ತೆ. ಬೈಬಲ್ ಹೇಳುತ್ತೆ, ಫೂಲ್ಸ್ ಸೇ ಇನ್ ದೇರ್ ಹಾರ್ಟ್ ದೇರ್ ಈಸ್ ನೋ ಗಾಡ್, ದೇ ಆರ್ ಕರಪ್ಟ್, ದೇ ಡೂ ಅಬಾಮಿನಲ್ ಡೀಡ್ಸ್, ದೇರ್ ಈಸ್ ನೋ ಒನ್ ಹೂ ಡಸ್ ಗುಡ್. ದೇವರಿಲ್ಲ ಅಂತ ಹೇಳೋರು ಗುಣಗಳು ಏನು ಅಂತ ಇಲ್ಲಿ ವಾಕ್ಯ ಹೇಳುತ್ತೆ. ಏನಾಗಿರ್ತಾರೆ? ಹೇಯ ಕೃತ್ಯವೆಸಗುವವರು. ಹೇಯ ಕೃತ್ಯ ಎಸಗುವವರು. ದೇ ಆರ್ ಕರಪ್ಟ್. ಇವತ್ತು ಈ ಕರಪ್ಷನ್ನಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೋ ಬೈಬಲ್ ಪ್ರಕಾರ ದೇ ಆರ್ ಫೂಲ್ಸ್. ಅವರು ಮೂರ್ಖರು. ದೈವ ಭಯ ಇಲ್ಲ. ಹೇಳ್ತಾರೆ ಅಷ್ಟೇ, ದೇವರಿದ್ದಾರೆ, ನಾವು ದೇವ್ರನ್ನ ನಂಬ್ತೀವಿ ಅಂತ ಹೇಳ್ತಾರೆ. ದೇವಾಲಯಕ್ಕೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಪೂಜೆ ಪುರಸ್ಕಾರ ಪ್ರಾರ್ಥನೆ ಎಲ್ಲ ಮಾಡ್ತಾರೆ. ಬಟ್ ಈವನ್ ದೋ ದೇ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, ದೇ ಆರ್ ಫೂಲ್ಸ್. ಯಾಕೆಂದರೆ ದೇ ಹ್ಯಾವ್ ನೋ ಫೇತ್ ಇನ್ ದರ್ ಹಾರ್ಟ್ ದೆರ್ ಈಸ್ ಗಾಡ್.
ಅವ್ರ ಹೃದಯದಲ್ಲಿ ನಿಜವಾದ ವಿಶ್ವಾಸ ಅನ್ನೋದಿಲ್ಲ ದೇವರಿದ್ದಾರೆ ಅಂತ. ಬಾಯಿ ಮಾತಿಗೆ ಹೇಳ್ತಾರೆ ಅಷ್ಟೇ ದೇವರಿದ್ದಾರೆ ಅಂತ. ದೇವರಿಲ್ಲ ಅಂತ ಹೇಳುವವನು, ಮನಸ್ಸೊಳಗಡೆ ಅಂದುಕೊಳ್ಳುವವನು ಮೂರ್ಖನಾಗಿರ್ತಾನೆ, ಹೇಯ ಕೃತ್ಯ ಎಸಗೋರಾಗಿರ್ತಾರೆ, ಭ್ರಷ್ಟಾಚಾರಿಗಳಾಗಿರ್ತಾರೆ. ಒಳಿತನ್ನು ಮಾಡುವವರಾರೂ ಇಲ್ಲ, ಅವರ ಒಳಿತನ್ನು ಮಾಡುವವರು ಯಾರೂ ಇಲ್ಲ. 2ನೇ ವಾಕ್ಯ ನಾವು ಓದೋಣ. The Lord looks down from heaven on humankind to see if there are any who are wise, who seek after God. ದೇವರು ಸ್ವರ್ಗದಿಂದ ನೋಡ್ತಾ ಇದ್ದಾರಂತೆ. ಈಗ ದೇವರು ನನ್ನನ್ನು, ನಿಮ್ಮನ್ನು, ಪ್ರತಿಯೊಬ್ಬರನ್ನ ನೋಡ್ತಾ ಇದ್ದಾರೆ. ಏನು ಹುಡುಕ್ತಾ ಇದ್ದಾರೆ? ದೇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ದೇವರನ್ನು ಹುಡುಕುವವರು ಯಾರಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಯಾರನ್ನ ಹುಡುಕುವವರು? ದೇವರನ್ನು ಹುಡುಕುವವರು ಯಾರಿದ್ದಾರೆ ಅಂತ ದೇವರು ನೋಡ್ತಾ ಇದ್ದಾರೆ. ನೋಡಿ ವಾಕ್ಯ, ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು. ಮಾನವರನ್ನು ಅಂದರೆ ನನ್ನನ್ನು, ನಿಮ್ಮನ್ನು ಪ್ರಭು ದೇವರು ಸ್ವರ್ಗದಿಂದ, ಎಲ್ಲಿಂದ? ಸ್ವರ್ಗದಿಂದ ಸಮೀಕ್ಷೆ ಮಾಡ್ತಾ ಇದ್ದಾರಂತೆ, ನೋಡ್ತಾ ಇದ್ದಾರಂತೆ, ಸ್ಕ್ಯಾನಿಂಗ್. ಪ್ರತಿಯೊಬ್ಬರನ್ನು ಸಮೀಕ್ಷಿಸ್ತಾ ಇದ್ದಾರೆ ದೇವರು ಸ್ವರ್ಗದಿಂದ. ಪ್ರತಿಯೊಬ್ಬರನ್ನು, ಇಲ್ಲಿ ಕುಳಿತುಕೊಂಡವ್ರನ್ನು, ಆನ್ಲೈನ್ನಲ್ಲಿ ಕೇಳ್ತಾ ಇರುವವರನ್ನು, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನು ಪ್ರಭು ಸಮೀಕ್ಷೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಆಯ್ತಾ? ಏನೆಂದು ಗಮನಿಸ್ತಾ ಇದ್ದಾರೆ? ದೇವರನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಹನು. ದೇವರನ್ನು ಹುಡುಕುವ, ಇಫ್ ದೇರ್ ಆರ್ ಎನಿ ಹೂ ಆರ್ ವೈಸ್ ಹೂ ಸೀಕ್ ಆಫ್ಟರ್ ಗಾಡ್. ಹಾಗಾದರೆ ಈ ವಾಕ್ಯದ ಪ್ರಕಾರ ವಾಟ್ ಈಸ್ ಟ್ರೂ ವಿಸ್ಡಮ್? ನಿಜವಾದ ಜ್ಞಾನ ಅಂದರೆ ಏನು? ನಿಜವಾದ ಜ್ಞಾನಿ ಅಂದರೆ ಯಾರು? ನಿಜವಾದ ಜ್ಞಾನ ಅಂದರೆ ದೇವರನ್ನು ಹುಡುಕೋದೇ ನಿಜವಾದ ಜ್ಞಾನ. ನಿಜವಾದ ಜ್ಞಾನಿ ಯಾರು ಕೇಳಿದರೆ, ದೇವರನ್ನು ಹುಡುಕುವ ಒಬ್ಬ ವ್ಯಕ್ತಿಯೇ ನಿಜವಾದ ಜ್ಞಾನಿ. ಹಾಲೆಲೂಯ. ನಿಜವಾದ ಜ್ಞಾನಿ ಯಾರು? ದೇವರನ್ನು ಹುಡುಕುವವನು. ಧ್ಯಾನಕ್ಕೆ ಬಂದವರು ಜ್ಞಾನಿಗಳಲ್ಲ, ಆಯ್ತಾ? ಧ್ಯಾನಕ್ಕೆ ಬಂದವರು ನಮಗೇನೇನೋ ಇಂಟೆನ್ಷನ್ಸ್ ಇರುತ್ತೆ, ಉದ್ದೇಶಗಳಿರುತ್ತೆ, ನಾವು ಬಂದಿರ್ತೀವಿ. ಆದರೆ ಇಲ್ಲಿ ಬಂದ ನಾವು ಏನನ್ನು ಹುಡುಕಬೇಕಂದ್ರೆ, ವಿ ಮಸ್ಟ್ ಸೀಕ್ ಗಾಡ್. ದೇವರನ್ನ ಹುಡುಕಬೇಕು. ಹುಡುಕೋದಂದ್ರೆ ಏನು? ಐ ವಾಂಟ್ ಟು ನೋ ಹಿಮ್ ಮೋರ್. ನಾನು ಆತನನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕು. ನಾನು ದೇವರನ್ನು, ಯೇಸುವನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕು. ಈ ರೀತಿ ಹುಡುಕುವ ಪ್ರತಿಯೊಬ್ಬರು ಏನಾಗಿರ್ತಾರೆ? ದೇವರ ದೃಷ್ಟಿಯಲ್ಲಿ ಜ್ಞಾನಿಗಳಾಗಿರ್ತಾರೆ. ಅದರ್ಸ್ ಆರ್ ಫೂಲ್ಸ್. ಧ್ಯಾನಕ್ಕೆ ಬಂದು ಫೂಲ್ಸ್ ಆಗಬೇಡಿ, ಆಯಿತಾ? ಹಲೋ, ಧ್ಯಾನಕ್ಕೆ ಬಂದು ಫೂಲ್ಸ್ ಆಗಬೇಡಿ. ಧ್ಯಾನಕ್ಕೆ ಬಂದು ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಬಂದು ಹುಡುಕಬೇಕು. ಏನನ್ನು ಹುಡುಕಬೇಕು? ದೇವರನ್ನ ಹುಡುಕಬೇಕು. ಎಷ್ಟು ಗಂಟೆಗೆ ಊಟಕ್ಕೆ ಬಿಡ್ತಾರೆ ಅಂತ ಅಲ್ಲ, ಅಥವಾ ಯಾರ್ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಹುಡುಕೋದಲ್ಲ, ಯಾರ್ಯಾರು ಫೋನ್ ನಂಬರ್ ಹುಡುಕೋದಲ್ಲ, ಅಥವಾ ಅವ್ರ ಅಡ್ರೆಸ್ ಹುಡುಕೋದಲ್ಲ. ನೀವು ಬೇರೆ ಏನು ಹುಡುಕಿ ಏನು ಪ್ರಯೋಜನ ಇಲ್ಲ. ಯು ಮಸ್ಟ್ ಸೀಕ್ ದ ಲಾರ್ಡ್. ಯಾರನ್ನ ಹುಡುಕಬೇಕು? ಪ್ರಭುವನ್ನು ಹುಡುಕಬೇಕು. ಯಾಕೆ ಹುಡುಕಬೇಕು ಕೇಳಿದರೆ, ನೀನು ಚೆನ್ನಾಗಿರ್ಲಿಕ್ಕೆ. ದೇವರಿಗೇನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದು ನನಗೆ. ನೀನು ಚೆನ್ನಾಗಿರ್ಬೇಕೋ ಬೇಡವೋ? ಚೆನ್ನಾಗಿರ್ಬೇಕಾ? ಚೆನ್ನಾಗಿರ್ಬೇಕಾದ್ರೆ ಒಂದೇ ದಾರಿ, ಯು ಮಸ್ಟ್ ಸೀಕ್ ಆ್ಯಂಡ್ ಫೈಂಡ್ ದ ಲಾರ್ಡ್. ಚೆನ್ನಾಗಿರ್ತೀರ. ಸಿಂಪಲ್ ಥಿಯರಿ. ಡೂ ಇಟ್ ಪ್ರಾಕ್ಟಿಕಲಿ, ಯು ವಿಲ್ ಬಿ ಹ್ಯಾಪಿ. ಸಿಂಪಲ್ ಥಿಯರಿ, ಡೂ ಇಟ್ ಪ್ರಾಕ್ಟಿಕಲಿ, ಯು ವಿಲ್ ಬಿ ಹ್ಯಾಪಿ. ವಾಟ್ ಇಸ್ ದ ಥಿಯರಿ? ಸೀಕ್ ದ ಲಾರ್ಡ್, ಯು ವಿಲ್ ಫೈಂಡ್ ದ ಲಾರ್ಡ್ ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ. ಎವ್ರಿ ಡೇ ಸೀಕ್ ದ ಲಾರ್ಡ್, ಯು ವಿಲ್ ಫೈಂಡ್, ಯು ವಿಲ್ ಬಿ ಹ್ಯಾಪಿ. ಪ್ರತಿದಿನ ಸಂತೋಷವಾಗಿ ಬದುಕ್ಬೋದು. ಯಾಕೆ ಒದ್ದಾಡ್ಕೊಂಡು ಬದುಕ್ತೀರಾ? ಡೋಂಟ್ ಬಿ ಫೂಲ್ಸ್, ಬಿ ವೈಸ್. ಮೂರ್ಖರಾಗಿ ಬದುಕಬೇಡಿ, ಮುಟ್ಟಾಳರಾಗಿ ಬದುಕಬೇಡಿ, ಬುದ್ಧಿವಂತರಾಗಿ ಬದುಕ್ರಿ. ಬುದ್ಧಿವಂತರಾಗಿ ಬದುಕ್ರಿ. ದೇವರು ಕರೆ ನೀಡ್ತಾ ಇದ್ದಾರೆ ಬುದ್ಧಿವಂತರಾಗಲಿಕ್ಕೆ. ಆದ್ದರಿಂದ ಬುದ್ಧಿವಂತರು ಈ ರೀತಿ ಆಲೋಚನೆ ಮಾಡಬೇಕು. ಕೇಳಿಸ್ಕೊಳ್ಳಿ, ಸ್ವಲ್ಪ ಕಿವಿ ತೆಗೆದು ಸ್ಟ್ರೈಟಾಗಿ ಕೂತ್ಕೊಂಡು ಈ ಕಡೆ ನನ್ನ ನೋಡಿ, ಈ ಕಡೆ ನೋಡಿ. ಓಕೆ, ನೀವೆಲ್ಲೋ ನೋಡಿದರೆ ಎಳ್ಕೊಂಡು ಹೋಗ್ತಾನೆ ಪಿಶಾಚಿ ಬೇರೆ ಕಡೆಗೆ. ಸೊ ಈ ಕಡೆಗೆ ನೋಡಿ, ನೇರವಾಗಿ ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಬುದ್ಧಿವಂತರಾಗಿ ಬದುಕಲಿಕ್ಕೆ ಆಸೆ ಪಡುವವರು ನೀವೊಂದು ಡಿಸಿಷನ್ ಮಾಡಬೇಕು. ಇವತ್ತೇ, ನಾಳೆ ಅಲ್ಲ,
ಇವತ್ತೇ ಈಗಲೇ ಕೇಳಿಸ್ಕೊಳ್ತಾ ಇರುವಾಗಲೇ ಡಿಸಿಷನ್ ಮಾಡೋದು ನಿಮಗೆ ಬಿಟ್ಟಿದ್ದು. ಇದನ್ನು ಮಾಡಿಸ್ಲಿಕ್ಕೆಲ್ಲ ಆಗೋಲ್ಲ ಯಾರಿಗೂ, ಆಯಿತಾ? ಕೆಲವುದೆಲ್ಲ ಮಾಡಿಸ್ತೀವಿ ನಾವು, ಅದನ್ನು ಮಾಡಿಸಿ ನಾನು ಹೇಳಿಕೊಟ್ಟು ಮಾಡಿಸಿ ನೀವು ಮಾಡಿ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಒಳಗಡೆಯಿಂದ ಬರಬೇಕು, ಆಯಿತಾ? ದೇವರು ಫೋರ್ಸ್ಫುಲಿ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ, ಆಯಿತಾ? ಅದು ನಿಮ್ಮ ಒಳಗಡೆಯಿಂದ ಬರಬೇಕು. ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ನಾವು ಇಲ್ಲಿಂದ ಹೇಳಲಿಕ್ಕಾಗತ್ತಷ್ಟೇ, ಸಹಾಯ ಮಾಡ್ಬೋದು ಅಷ್ಟೇ. ಈ ರೀತಿ ಮಾಡಿದರೆ ಈ ರೀತಿ ಆಗತ್ತೆ. ಥಿಯರಿ ಹೇಳ್ಬೋದು, ಪ್ರಾಕ್ಟಿಕಲ್ ನೀವೇ ಮಾಡಬೇಕು. ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಷ್ಟೇ, ಅಲ್ಟಿಮೇಟಾಗಿ ನೀವೇ ಮಾಡಬೇಕು. ಅದರ ರಿಸಲ್ಟ್ ಪೂರ್ತಿ ನಿಮಗೆ, ಅದರ ಬೆನಿಫಿಟ್ ಪೂರ್ತಿ ನಿಮಗೆ, ಅದರ ಲಾಭ ಪೂರ್ತಿ ನಿಮಗೇನೆ. ಆದ್ದರಿಂದ ನೀವು ಮಾಡಬೇಕಾಗಿರೋ ಡಿಸಿಷನ್ ಏನು ಕೇಳಿದರೆ, ಈ ಮೈಕ್ರೋಫೋನ್ ಕತೆ ಹೇಳಿದ್ನಲ್ವಾ, ಈ ಮೈಕ್ ನೀವೇ. ಯಾರು? ನಾವಲ್ಲ, ನಾನು. ಈ ಮೈಕ್ರೋಫೋನ್ ಯಾರು? ಯಾರು? ಇಷ್ಟು ದಿನ ಇದು ಯಾರ ಕೈಯಲ್ಲಿತ್ತೋ ಗೊತ್ತಿಲ್ಲ. ಇದನ್ನು ಯಾರು ಬೇಕಾದರೂ ಉಪಯೋಗಿಸ್ಬೋದು. ಇದನ್ನು ಒಬ್ಬ ಕಳ್ಳ ತಗೊಂಡು ಉಪಯೋಗಿಸ್ಕೋಬೋದು, ಒಬ್ಬ ಕುಡುಕ ತೆಗೆದುಕೊಂಡು ಉಪಯೋಗಿಸ್ಕೋಬೋದು, ಅಥವಾ ಒಂದು ಒಳ್ಳೆಯ ಮನುಷ್ಯನೂ ಉಪಯೋಗಿಸ್ಬೋದು, ಒಳ್ಳೆ ಕಾರ್ಯಕ್ಕೋಸ್ಕರ ಉಪಯೋಗಿಸ್ಬೋದು, ಒಳ್ಳೆ ವಿಷಯಗಳನ್ನ ಹೇಳ್ಬೋದು, ಅಥವಾ ಬೇರೆಯವರಿಗೆ ಹಾಳಾಗುವಂಥ ವಿಷಯನೂ ಹೇಳ್ಬೋದು. ಯಾರು ಉಪಯೋಗಿಸ್ತಾರೆ ಅನ್ನೋದು ತುಂಬ ಮುಖ್ಯ. ಆದ್ದರಿಂದ ಈ ಮೈಕ್ರೋಫೋನ್ ನೀವು ಯಾವ ಜಾತಿ ಅನ್ನೋದು ಮುಖ್ಯ ಅಲ್ಲ. ಜಾತಿಗೆ ಬೆಲೆ ಇರೋದು ಲೋಕದಲ್ಲಿ ಮಾತ್ರ, ನೆನ್ಪಿಟ್ಕೊಳ್ಳಿ. ಜಾತಿಗೆ ಬೆಲೆ ಎಲ್ಲಿ? ಈ ಲೋಕದಲ್ಲಿ ಮಾತ್ರನೇ, ಆಯಿತಾ? ಡಿನಾಮಿನೇಷನ್ಗೆ ಬೆಲೆ ಎಲ್ಲಿ? ಈ ಕ್ಯಾಥಲಿಕ್ಸ್, ಪ್ರೊಟೆಸ್ಟೆಂಟ್, ಪೆಂಟೆಕೋಸ್ಟ್ ಅಂತೆಲ್ಲ ಕೇಳಿದ್ದೀರಾ? ಕೇಳಲೇ ಇಲ್ವಾ? ಪಾಪ ಸುರೇಶನ್ನೇ ಕೇಳಲೇ ಇಲ್ಲ ಅಂತೆ. ಆಮೇಲೆ ರಿಚರ್ಡನ್ನ ಮನೆಗೆ ಹೋಗ್ತಾ ಹೇಳ್ಕೊಡಿ ಅವ್ರಿಗೆ, ಆ ಥರದ್ದೆಲ್ಲ ಇದ್ದಾರೆ ಅಂತ. ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಮೋಸ್ಟ್ಲಿ. ಅವ್ರು ಅಂದ್ಕೊಂಡಿರ್ತಾರೆ ಕ್ರಿಶ್ಚಿಯನ್ಸ್ ಎಲ್ಲ ಒಂದೇ ಅಂತ, ಅಲ್ವಾ ಸುರೇಶಣ್ಣವರೇ? ಒಂದಲ್ವಾ? ಅಷ್ಟು ಬೇಗ ಗೊತ್ತಾಗ್ಬಿಡ್ತಾರೆ ನಿಮ್ಗೆ ಒಂದಲ್ಲ ಅಂತ. ಆಗಲಿ, ಪರವಾಗಿಲ್ಲ, ಒಂದಲ್ಲ. ಅಷ್ಟು ಸುಲಭಕ್ಕೆ ಕ್ರಿಶ್ಚಿಯನ್ಸ್ ಎಲ್ಲ ಒಂದಲ್ಲ. ಕ್ರಿಸ್ತನಲ್ಲಿ ಇರುವವರೆಲ್ಲ ಒಂದೇ ಆಗಿರ್ತಾರೆ, ಕ್ರಿಶ್ಚಿಯನ್ಸ್ ಎಲ್ಲ ಒಂದು ಆಗಿರಲ್ಲ. ಸುಮಾರು ಕುಸ್ತಿ ಆಡ್ತಾ ಇರ್ತಾರೆ, ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಪೆಂಟೆಕೋಸ್ಟ್ ಅಂತ ನಾಯಿಗಳ ಥರ ಕಚ್ಚಾಡ್ತಾ ಇರ್ತಾರೆ. ಅವರು ಒಂದು ರೀತಿ 2 ಕಾಲಿರೋ ನಾಯಿಗಳು ಅಷ್ಟೇ. ಮಾಮೂಲಿ ನಾಯಿಗೆ 4 ಕಾಲಿರುತ್ತೆ. ಸೊ ಇದಕ್ಕೆ ಈ ರೀತಿ ಕಚ್ಚಾಡೋರಿಗೆ 2 ಕಾಲಿರುತ್ತೆ. 2 ಕಾಲಿನ ನಾಯಿಗಳು ಈ ರೀತಿ ಕಚ್ಚಾಡ್ತಾರೆ. ನಾವು ಕ್ಯಾಥಲಿಕ್ಕು, ನೀವು ಪ್ರೊಟೆಸ್ಟೆಂಟು, ನಾವು ಪೆಂಟೆಕೋಸ್ಟು, ನಾವು ಅದು, ನಾವು ಅದು ಅಂತ ಹೇಳ್ಬಿಟ್ಟು ಹೊಡೆದಾಡ್ತಾ ಇರ್ತಾರೆ. ಇವ್ರದ್ದು ಕೆಲಸನೇ ಇದು. ಅದು ಹೊಡೆದಾಡ್ಕೊಳ್ಳಿ, ಪರವಾಗಿಲ್ಲ, ಕಚ್ಚಾಡ್ಕೊಳ್ಳಿ, ಅದು ಬೇಜಾರಲ್ಲ. ಯೇಸು ಸ್ವಾಮಿ ಹೆಸರಲ್ಲಿ ಕಚ್ಚಾಡ್ತಾರಲ್ಲ, ಅದೇ ಭಾಳ ದುಃಖದ ವಿಷಯ. ಆದ್ದರಿಂದನೇ ನಾನು ಅವರಿಗೆ ಈ ರೀತಿ 2 ಕಾಲಿನ ನಾಯಿಗಳು ಅಂತ ಹೇಳ್ತಾ ಇರೋದು. ಅವರು ಬೇರೆ ಹೆಸರು ಹೇಳಿದರೆ ನಾನು ಅವ್ರ ತಂಟೆಗೆ ಹೋಗ್ತಾ ಇರಲಿಲ್ಲ. ಅವ್ರು ಯೇಸು ಹೆಸರು ಯಾಕೆ ಮಿಸ್ಯೂಸ್ ಮಾಡಬೇಕು, ಅಲ್ವಾ? ಸೊ ಯೇಸು ಕ್ರಿಸ್ತನಲ್ಲಿ ಯಾವ ಡಿನಾಮಿನೇಷನು ಇಲ್ಲ. ಇದ್ದರೆ ನನಗೆ ಹೇಳ್ಕೊಡಿ, ನಾನು ಕಲಿತೀನಿ, ನಿಮ್ಮಿಂದ ಕಲಿತೀನಿ. ಯೇಸು ಕ್ರಿಸ್ತರ್ ದೇರ್ ಇಸ್ ನೋ ಡಿನಾಮಿನೇಷನ್. ಹೀ ಈಸ್ ದ ಲೈಟ್ ಆಫ್ ದ ವರ್ಲ್ಡ್. ಅವರು ಜಗತ್ತಿಗೆ ಜ್ಯೋತಿ. ಅವ್ರು ಹೇಳಲಿಲ್ಲ ನಾನು ಯೂದ ಕುಲದಲ್ಲಿ ಹುಟ್ಟಿದ್ದೇನೆ, ನಾನು ಯಹೂದ್ಯರ ಜ್ಯೋತಿ ಅಂತ ಹೇಳಲಿಲ್ಲ. ಅಥವಾ ನಾನು ಇಸ್ರಾಯೇಲರ ಜ್ಯೋತಿ ಅಂತಲೂ ಹೇಳಲಿಲ್ಲ. ನಾನು ಜಗಜ್ಯೋತಿ ಅಂತ ಹೇಳ್ತಾರೆ. ಸೊ ಅವರು ಬಂದಿದ್ದು ಯೋಹಾನ 1ರಲ್ಲಿ ಹೇಳ್ತಾರೆ, ನಾನು ಬಂದಿರುವುದು ಯಹೂದ್ಯರನ್ನು ಹುಡುಕಿಕೊಂಡು ಯಹೂದ್ಯರನ್ನು ಉದ್ಧಾರ ಮಾಡಲಿಕ್ಕೆ, ಯಹೂದ್ಯ ಕುಲದಲ್ಲಿ ಕುಲದೇವರಾಗಿ ನಾನು ಬಂದಿದ್ದೀನಿ ಅಂತ ಹೇಳಲಿಲ್ಲ. ಮಾನವರೆಲ್ಲರನ್ನೂ ಬೆಳಗಿಸಲು ಜಗತ್ತಿಗೆ ಆಗಮಿಸಿದ ಜಗಜ್ಯೋತಿ ಅಂತ ಹೇಳಿದ್ದಾರೆ. ಸೊ ಜೀಸಸ್ ಆ ಥರ. ಈ ಯೇಸುವಿನಲ್ಲಿ ಇರುವವರಿಗೂ ಅಷ್ಟೇ ಜಾತಿ, ಕುಲ, ಗೋತ್ರ, ಡಿನಾಮಿನೇಷನ್ ಯಾವುದೂ ಇಲ್ಲ. ಆದರೆ ಲೋಕದೃಷ್ಟಿನಲ್ಲಿ ಯಾವುದೋ ಒಂದು ಜಾತಿಲಿ ಇರ್ತಾರೆ, ಯಾವುದೋ ಒಂದು ಡಿನಾಮಿನೇಷನಲ್ಲಿ ಇರ್ತಾರೆ, ಯಾವುದೋ ಒಂದು ಗ್ರೂಪಲ್ಲಿ, ಯಾವುದೋ ಒಂದು ಕುಲದಲ್ಲಿ ಇರ್ತಾರೆ. ಬಿಟ್ಬಿಡಿ, ಅದು ಲೋಕದ ಲೆಕ್ಕಾಚಾರ. ಸತ್ತಾಗ ಮಣ್ಣು ಹಾಕಿದಾಗ ಎಲ್ಲ ಅದು ಮುಗಿದೋಯ್ತು ಅಲ್ಲಿಗೆ, ಆಯಿತಾ? ಸೊ ಈ ಲೋಕದಲ್ಲಿ ಮಾತ್ರನೇ. ಆದ್ದರಿಂದ ಲೋಕದ ಲೆಕ್ಕಾಚಾರ ನಮಗೆ ಬೇಡ, ಅದು ಸುಮ್ಮನೆ ವೇಸ್ಟ್, ಟೈಮ್ ವೇಸ್ಟ್. ಅದರಲ್ಲಿ ಮಾತಾಡೋದೇ ಪ್ರಯೋಜನ ಇಲ್ಲ. ಬಟ್ ನಿಮಗೆ ಅದು ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ಯಾಕೆಂದರೆ ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಪೂರ್ತಿ ಜೀಸಸ್ ಕಡೆಗಿರಲಿ, ಬೇರೆ ಯಾವ ಕಡೆಗೂ ಬೇಕಾಗಿಲ್ಲ. ಪೂರ್ತಿ ಯಾವ ಕಡೆಗಿರಬೇಕು? ಯೇಸು ಕಡೆಗೆ ಮಾತ್ರ ಇರಲಿ. ಅದರಿಂದ ಯೇಸು ಕ್ರಿಸ್ತರು ನನ್ನನ್ನು ಉಪಯೋಗಿಸಬೇಕು. ಇವತ್ತಿನಿಂದ ನನ್ನ ಜೀವನ ಯೇಸು ಕೈಗೆ ಹೋಗಬೇಕು. ಇಷ್ಟು ದಿನ ನನ್ನನ್ನು ಯಾರ್ಯಾರೋ ಕೈಯಲ್ಲಿ ಉಪಯೋಗಿಸಿ ಮಾತಾಡ್ತಾ ಇದ್ದರು. ಇನ್ನು ಮುಂದೆ ಯೇಸುವಿನ ಕೈಯಲ್ಲಿ ನಾನು ಉಪಯೋಗ ಆಗಬೇಕು ಅಂತ ಆಸೆ ಪಟ್ಟು ನೀವು ಕುತ್ಕೊಂಡು ಧ್ಯಾನಿಸಬೇಕು. ಯೇಸು ಕೈಗೆ ಶಿಫ್ಟ್ ಆಗಬೇಕು, ನೀವೇ ಶಿಫ್ಟ್ ಆಗಬೇಕು. ದೇವರು ಬಂದುಬಿಟ್ಟು ಹೀಗೆ ಎತ್ಕೊಳ್ಳೋದಿಲ್ಲ. ಈ ಮೈಕ್ನ ನಾವು ಎತ್ಕೊಂಡ್ರೆ ಮಾತ್ರ ಇದು ಕೆಲಸ ಮಾಡುತ್ತೆ. ಆ ಥರ ದೇವರು ನಮ್ಮನ್ನ ಎತ್ಕೊಳ್ತಾರೆ ಅಂತ ಕಾಯ್ತಾ ಕೂತ್ಕೋಬೇಡಿ. ಈ ಮೈಕಿಗೆ ಜೀವ ಇಲ್ಲ, ದಿಸ್ ಇಸ್ ಡೆಡ್. ಆದರೆ ನಿಮಗೆ ಜೀವ ಕೊಟ್ಟಿದ್ದಾರೆ ದೇವರು, ಫ್ರೀಡಮ್ ಕೊಟ್ಟಿದ್ದಾರೆ, ಒಂದು ಲೈಫ್ ಕೊಟ್ಟಿದ್ದಾರೆ. ಈ ಒಂದು ಮೈಕ್ರೋಫೋನ್ಗೆ ಜೀವನೂ ಇಲ್ಲ, ಫ್ರೀಡಮ್ಮೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ನಮಗದು ಎರಡೂ ಇದೆ. ಆದ್ದರಿಂದ ಇಲ್ಲಿ ನಾವು ಆ ಕಡೆ ಕೊಟ್ರೇ ಅವರು ಎತ್ಕೊಳ್ತಾರೆ.
ಅರ್ಥ ಆಗ್ತಿದೆಯಾ? ಹಾಂ. ಅದರಿಂದ ನಿಮ್ಮ ಮುಖಾಂತರ ಯಾರು ಮಾತಾಡಬೇಕು? ಈಗ ಈ ಮೈಕಲ್ಲಿ ಯಾರು ಮಾತಾಡ್ತಾ ಇದ್ದೀನಿ? ಈ ಮೈಕಲ್ಲಿ ನೀವು ಮಾತಾಡ್ತಿದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ. ಈ ಮೈಕ್ರೋಫೋನ್ ಮುಖಾಂತರ ಈಗ ನಿಮಗೆ ಯಾರು ಸ್ವರ ಕೇಳ್ತಾ ಇದೆ? ದೇವ್ರ ಸ್ವರ ಕೇಳ್ತಾ ಇದೆಯಾ? ನನ್ನ ಸ್ವರ ಕೇಳ್ತಾ ಇದೆ. ಈ ಮೈಕಲ್ಲಿ ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮಗೆ ಯಾರು ಸ್ವರ ಕೇಳ್ತಾ ಇದೆ? ನನ್ನ ಸ್ವರ ಕೇಳ್ತಾ ಇದೆ ಅಲ್ವಾ? ಅದೇ ರೀತಿಯಲ್ಲಿ ಈ ಮೈಕ್ರೋಫೋನ್ ಥರನೇ ದೇವರು ನನ್ನನ್ನು, ನಿಮ್ಮನ್ನು, ನಮ್ಮೊಬ್ಬೊಬ್ಬರನ್ನ ಅವರ ಕೈಯಲ್ಲಿ ಎತ್ಕೊಂಡು ನಮ್ಮ ಮುಖಾಂತರ ಮಾತಾಡುವಾಗ ದೈವ ಸ್ವರ ಕೇಳಲ್ಪಡಬೇಕು. ಆಸೆ ಪಡಿ, ಇನ್ನು ಮುಂದೆ ನನ್ನ ಜೀವಿತದ ಮುಖಾಂತರ ದೈವ ಸ್ವರ ಕೇಳಲ್ಪಡಬೇಕು. ಯಾವ ಸ್ವರ? ಯಾವ ಸ್ವರ? ನಿಮ್ಮ ಮುಖಾಂತರ, ಒಬ್ಬೊಬ್ಬರ ಮುಖಾಂತರ ದೇವರ ಸ್ವರ ಕೇಳಲ್ಪಡಬೇಕು. ಜಾನ್ ದಿ ಬ್ಯಾಪ್ಟಿಸ್ಟ್ ಸ್ನಾನಿಕವರು ಹೇಳ್ತಾರಲ್ವ, ನೀನು ಯಾರಪ್ಪ ಅಂತ ಫರಿಸಾಯರ ಶಿಷ್ಯರು ಬಂದು ಕೇಳಿದಾಗ ಅವ್ರು ಕೊಟ್ಟ ಉತ್ತರ ಏನು? ಅವ್ರು ಕೊಟ್ಟ ಉತ್ತರ ಏನು? ನಾನು ದೇವರ ಸ್ವರ. ಏನು? ಐ ಆಮ್ ದ ವಾಯ್ಸ್ ಆಫ್ ಗಾಡ್ ಆಲ್ ಮೈಟಿ. ಸರ್ವಶಕ್ತ ದೇವರ ಸ್ವರ ನಾನು ಅಂತ ಯೆಶಾಯ ಪ್ರವಾದಿಯ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ. ನಿಮಗೆ ಯಾರಾದರೂ ನೀನು ಯಾರಪ್ಪ ಕೇಳಿದರೆ ಹೇಳಬೇಕು, ಸ್ಥಾನಿಕ ಯೋವನ್ನ ಥರನೇ ನೀವು ಧೈರ್ಯವಾಗಿ ಹೇಳಬೇಕು, ಐ ಆಮ್ ದ ವಾಯ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯು ಆರ್ ದ ವಾಯ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಅಂದರೆ ನೀನಾಗಿರುವ ಈ ಮೈಕ್ರೋಫೋನ್ ಮುಖಾಂತರ ಯೇಸು ಮಾತಾಡಬೇಕು, ಯೇಸುವಿನ ಸ್ವರ ಜನರು ಕೇಳಬೇಕು. ಇದೆಲ್ಲ ಆಗಬೇಕು, ಎಲ್ಲ ಕಡೆಗೂ ಆಗಬೇಕು. ಎಲ್ಲಿ ಪ್ರಾರಂಭ ಆಗಬೇಕು? ಕುಟುಂಬದಲ್ಲಿ ಪ್ರಾರಂಭ ಆಗಬೇಕು. ಕುಟುಂಬದಲ್ಲಿ ಪ್ರಾರಂಭ ಆಗಬೇಕು, ಫ್ಯಾಮಿಲೀಸಲ್ಲಿ ಪ್ರಾರಂಭ ಆಗಬೇಕು. ಈ ಧ್ಯಾನಕ್ಕೆಲ್ಲ ಯಾರೆಲ್ಲ ಬಂದಿದ್ದೀರೋ, ನಿಮ್ಮ ಮುಖಾಂತರ ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಮಕ್ಕಳು ಯಾರೆಲ್ಲ ಮನೆಯಲ್ಲಿದ್ದೀರೋ ಅವರಿಗೆ ಯಾವ ಸ್ವರ ಕೇಳಲ್ಪಡಬೇಕು ಅಂದರೆ ದೇವರ ಸ್ವರ ಕೇಳಲ್ಪಡಬೇಕು. ಇನ್ಮೇಲೆ ಯು ಆರ್ ದಿಸ್ ಮೈಕ್ರೋಫೋನ್. ಓಕೆ, ನೀವೇ ಈ ಮೈಕ್ರೋಫೋನ್ ಆಗಿದ್ದೀರಾ. ಈ ಮೈಕ್ರೋಫೋನನ್ನು ಕೈಯಲ್ಲಿ ಹಿಡ್ಕೊಂಡಿರೋದು ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಈಸ್ ಹೋಲ್ಡಿಂಗ್ ಯು ಆ್ಯಂಡ್ ಹೋಲಿ ಸ್ಪಿರಿಟ್ ಸ್ಪೀಕ್ಸ್ ಥ್ರೂ ಯು. ಪವಿತ್ರಾತ್ಮ ನಿಮ್ಮ ಮುಖಾಂತರ ಮಾತಾಡ್ತಾರೆ. ಆಗ ಕೇಳಿಸ್ಕೊಳ್ಳುವವರಿಗೆ ದೈವ ಸ್ವರ ಕೇಳಲ್ಪಡ್ತದೆ, ಯೇಸುವಿನ ಸ್ವರ ಕೇಳಲ್ಪಡ್ತದೆ. ನೀವು ಧ್ಯಾನ ಮುಗಿಸಿ ಮನೆಗೆ ಹೋದಾಗ ಮನೇಲಿರುವ ಮಕ್ಕಳು ಅಥವಾ ಜೀವನ ಸಂಗಾತಿ ಅಥವಾ ಜೊತೆಯಲ್ಲಿರುವ ಫ್ರೆಂಡ್ ಸರ್ಕಲ್ ಹೇಳಬೇಕು, ನಿನ್ನ ಮಾತಲ್ಲಿ ಚೇಂಜ್ ಇದೆ, ನೀನು ಮೊದಲಿನ ಥರ ಮಾತಾಡ್ತಾ ಇಲ್ಲ ಅಂತ. ಅವರಿಗೆ ದೇವರ ಒಂದು ಸಾನ್ನಿಧ್ಯ ಅನುಭವ ಆಗಬೇಕು. ಇದು ಬರೀ ಪಾಲಿಶ್ಡ್ ವರ್ಡ್ಸ್ ಹೇಳಿ ಅಂತಲ್ಲ ನಾನು ಹೇಳ್ತಾ ಇರೋದು. ಕೆಲವೊಂದನ್ನು ಖಂಡಿಸಬೇಕಾಗ್ತದೆ. ದೇವರ ವಾಕ್ಯ ಖಂಡನೆಗೆ ಉಪಯೋಗವಾಗ್ತದೆ, ನೀತಿ ಬೋಧೆಗೆ ಉಪಯೋಗವಾಗ್ತದೆ, ಎನ್ಕರೇಜ್ಮೆಂಟ್ಗೆ ಉಪಯೋಗವಾಗ್ತದೆ. ಬರೀ ಪಾಲಿಷ್ ಮಾಡಿ ಅಂತಲ್ಲ. ಕರ್ತರು ನಿಮ್ಮೊಡನೆ ಇರಲಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ಪರವಾಗಿಲ್ಲ, ದೇವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ನೀವು ಹೇಗೆ ಬೇಕಾದರೂ ಬದುಕಿ. ಇದೆಲ್ಲ ದೇವ್ರು ಮಾತಾಡೋದಲ್ಲ, ದೇವ ಮಾತಾಡೋದು. ಸೊ ದೇವ್ರು ಮಾತಾಡುವಾಗ ಅದರಲ್ಲಿ ಟ್ರೂತ್ ಇರುತ್ತೆ, ಅದರಲ್ಲಿ ಸತ್ಯ ಇರುತ್ತೆ, ಅದರಲ್ಲಿ ನ್ಯಾಯ ಇರುತ್ತೆ, ರೈಚಸ್ನೆಸ್ ಇರುತ್ತೆ. ತಪ್ಪನ್ನು ಖಂಡಿಸಬೇಕು, ಸರಿಯಾದದ್ದನ್ನು ಪ್ರೋತ್ಸಾಹಿಸಬೇಕು. ಪೌಲರು ತಿಮ್ಮೋತಿಗೆ ಹೇಳ್ತಾರಲ್ವ, ತಪ್ಪನ್ನು ಖಂಡಿಸು, ಸರಿ ಇರೋದನ್ನು ಪ್ರೋತ್ಸಾಹ ಮಾಡು. ತಪ್ಪನ್ನೇನು ಮಾಡು? ನಮಗೆ ತಪ್ಪು ಖಂಡಿಸ್ಲಿಕ್ಕೂ ಹೆದರಿಕೆ. ಸರಿ ಇರೋದು ಪ್ರೋತ್ಸಾಹ ಬಿಡಿ, ಅದು ಬೇರೆ ಥರ. ಪ್ರೋತ್ಸಾಹ ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ, ಯಾಕಂದರೆ ಹೊಟ್ಟೆ ಕಿಚ್ಚು ನಮ್ಮ ಒಳಗಡೆ ಇರೋದ್ರಿಂದ ಪ್ರೋತ್ಸಾಹ ಅನ್ನೋದು ಬರೋದಿಲ್ಲ ನಮ್ಮಲ್ಲಿ. ಇನ್ನು ತಪ್ಪು ಕಂಡಿಡಿದ್ರೆ ಅದನ್ನು ಎಳೆದು ಬಹಿರಂಗ ಪಡಿಸ್ತೀವಿ, ಅದನ್ನು ಖಂಡಿಸ್ಲಿಕ್ಕೂ ನಮಗೆ ಧೈರ್ಯ ಇಲ್ಲ. ಯಾಕೆಂದರೆ ನಾವು ನಿಮ್ಮದು ಒಂದು ತಪ್ಪು ಖಂಡಿಸಿದರೆ ಇವರು ನಮ್ದು ಎಷ್ಟು ತಪ್ಪು ಖಂಡಿಸ್ತಾರೆ? 10 ತಪ್ಪು ನಮ್ಮದು ಖಂಡಿಸ್ತಾರೆ. ನನ್ನ ಕಣ್ಣಲ್ಲಿ ದಿಮ್ಮೆ ಇಟ್ಕೊಂಡು ಇವ್ರ ಕಣ್ಣಲ್ಲಿ ಹಣ್ಣು ಹುಡುಕ್ಲಿಕ್ಕೆ ಹೋದಂಗೆ ಆಗುತ್ತೆ. ಸೊ ಅದು ಅಗೇನ್ ನಮ್ಮ ಕೈಯಿಂದ ಆಗೋದಿಲ್ಲ. ಅದಾಗಬೇಕು. ಎಲ್ಲಿಂದ ಪ್ರಾರಂಭ ಆಗಬೇಕು? ಕುಟುಂಬಗಳಿಂದ ಪ್ರಾರಂಭ ಆಗಬೇಕು. ಇಟ್ ಶುಡ್ ಬಿಗಿನ್ ಫ್ರಮ್ ಯುವರ್ ಫ್ಯಾಮಿಲೀಸ್. ನಿಮ್ಮ ಕುಟುಂಬಗಳಿಂದ ಇದು ಪ್ರಾರಂಭ ಆಗಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಈ ಮೈಕ್ರೋಫೋನ್ ಯಾರು? ನಾವೊಬ್ಬೊಬ್ಬರು ಈ ಮೈಕ್ರೋಫೋನ್ ಆಗಬೇಕು. ಇಷ್ಟು ದಿನ ನಿಮ್ಮನ್ನು ಯಾರ ಕೈಯಲ್ಲಿ ಹಿಡ್ಕೊಂಡು ಉಪಯೋಗಿಸಿದ್ರೋ ಬಿಟ್ಬಿಡಿ. ಈ ಧ್ಯಾನದಲ್ಲಿ ನೀವು ಆಸೆ ಪಡಬೇಕು, ಇನ್ನು ಮುಂದೆ
ನಾನು ದೇವರ ಕೈಯಲ್ಲಿ ಉಪಯೋಗ ಆಗಬೇಕು. ಯಾರ ಕೈಯಲ್ಲಿ ಉಪಯೋಗ ಆಗಬೇಕು? ನೋಡಿ, ನೀವು ಯಾವಾಗ ದೇವ್ರ ಕೈಯಲ್ಲಿ ಉಪಯೋಗ ಆಗ್ತಿರೋ ನಿಮ್ಮ ಜೀವನ ಅನೇಕರಿಗೆ ಆಶೀರ್ವಾದ ಆಗುತ್ತೆ. ಓಕೆ, ವೆನ್ ಯು ಆರ್ ಯೂಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್, ಯುವರ್ ಲೈಫ್ ವಿಲ್ ಬಿಕಮ್ ಬ್ಲೆಸ್ಸಿಂಗ್ ಟು ಅದರ್ಸ್. ನೀವು ಪಿಶಾಚಿ ಕೈಯಲ್ಲಿದ್ದರೆ, ಪಿಶಾಚಿ ಕೈಯಲ್ಲಿ ಉಪಯೋಗ ಆಗ್ತಾ ಇದ್ದರೆ ನಿಮ್ಮ ಜೀವನ ನಿಮಗೆ ಮಾತ್ರ ಉಪಯೋಗ ಆಗುತ್ತೆ. ಇವತ್ತೇನು ಸ್ವಾರ್ಥಭರಿತ ಜೀವನ ಈ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದಾರೋ ಜನರು, ನಾನು 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 ನಂದು ನನಗೆ 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 ಅಂತ ಈ ಸೆಲ್ಫ್ ಸೆಂಟರ್ಡ್ ಥಾಟ್ಸ್, ಸೆಲ್ಫ್ ಸೆಂಟರ್ಡ್ ಅಲ್ಲಿ ಬದುಕ್ತಾ ಇದ್ದಾರಲ್ವಾ, ಸ್ವಾರ್ಥಭರಿತ ಜೀವನ, ಅವರೆಲ್ಲರೂ ಈ ಪಿಶಾಚಿ ಕೈಯಲ್ಲಿ ಉಪಯೋಗ ಆಗ್ತಾ ಇದ್ದಾರೆ. ಹೊರಗೆ ಬರಬೇಕಾದ್ರಿಂದ ಯಾವಾಗ ನಾವು ಈ ಸ್ವಾರ್ಥಭರಿತ ಜೀವನ ಜೀವಿಸ್ತೀವೋ ಜೀವನದಲ್ಲಿ ನೆಮ್ಮದಿ ಕಂಡುಕೊಳ್ಳಿಕ್ಕಾಗೋದಿಲ್ಲ. ಬೇರೆಯವ್ರ ನೆಮ್ಮದಿನೂ ಹಾಳು ಮಾಡ್ತೀವಿ. ನಾವು ಯಾಕೆ ಬೇರೆಯವ್ರ ನೆಮ್ಮದಿ ಹಾಳು ಮಾಡ್ತೀವಿ ಗೊತ್ತಾ? ನಮಗೆ ನೆಮ್ಮದಿ ಇಲ್ಲೇ ಇರೋದ್ರಿಂದ. ಯಾರಿಗೆ ನೆಮ್ಮದಿ ಇರೋದಿಲ್ವೋ ನಿಮ್ಮ ಕುಟುಂಬನೇ ಹಾಳು ಮಾಡಿಬಿಡ್ತೀರ. ಯಾಕೆ ನೆಮ್ಮದಿ ಇಲ್ಲ? ಯಾಕೆ ನೆಮ್ಮದಿ ಇಲ್ಲ ಅಂದರೆ ನೀನು ಪಿಶಾಚಿ ಕೈಯಲ್ಲಿ ನಿನ್ನ ಲೈಫ್ನ ಕೊಟ್ಬಿಟ್ಟಿದೀಯಾ. ಯು ಸರೆಂಡರ್ಡ್ ಯುವರ್ ಲೈಫ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಡೆವಿಲ್. ಈ ಪಿಶಾಚಿ ಬಗ್ಗೆ ಯೇಸು ಏನು ಹೇಳ್ತಾರೆ? ಜಾನ್ 10:10, ಯೋವಾನನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಕಳ್ಳನು ಬರುವುದು. ಓದಿ ನೋಡೋಣ, ಬೈಬಲ್ ತಂದವರೆಲ್ಲ ಓಪನ್ ಮಾಡಿ. ಯಾರು ಸೋಂಬೇರಿಗಳ ಕುತ್ಕೋಬೇಡಿ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ. ಬೈಬಲ್ ಇಲ್ಲದೆ ಇರೋರು ಒಂದು ಬೈಬಲ್ ತಗೊಳ್ಳಿ, ಇಲ್ಲಾಂದ್ರೆ ನೋಟ್ ಪುಸ್ತಕ ಪೆನ್ ತಗೊಳ್ಳಿ. ಧ್ಯಾನ ಅಂದರೆ ದೇವರ ವಾಕ್ಯ ಕಲಿಯೋದು. ಓಕೆ ಓಕೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ. ಕಳ್ಳನು ಬರುವುದು ಊಟ ಮಾಡಲಿಕ್ಕಾಗಿ. ಕಳ್ಳನು ಬರೋದು ಯಾಕೆ? ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಕಳ್ಳ ಬರ್ತಾನ? ಏನಾದರೂ ಕಾಸು ಕೊಟ್ಟು ಹೋಗ್ಲಿಕ್ಕೆ ಬರ್ತಾನ? ಪಾಕೆಟ್ ಮನಿ ಕೊಟ್ಟು ಹೋಗ್ಲಿಕ್ಕೆ ಬರ್ತಾನ? ಇಲ್ಲ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ಕಳ್ಳ ಬರೋದು ಇದಕ್ಕೋಸ್ಕರನೇ. ಈ ಪಿಶಾಚಿ ಕಳ್ಳ, ಅವನ ಕೆಲಸನೇ ನಾಶ ಮಾಡೋದು. ಯಾವಾಗ ಈ ಕಳ್ಳನ ಕೈಗೆ ನಿಮ್ಮ ಲೈಫ್ನ ಕೊಡ್ತಿರೋ ಅವನೇನು ಮಾಡ್ತಾನೆ? ಅವನು ನಿಮ್ಮ ಲೈಫನ್ನು ಕಳ್ತನಕ್ಕೆ ಉಪಯೋಗಿಸ್ತಾನೆ. ಏನು ಕಳ್ತನ ಮಾಡ್ತಾನೆ? ಏನು ನಾಶ ಮಾಡ್ತಾನೆ? ಕುಟುಂಬದಲ್ಲಿರೋ ಸಮಾಧಾನ ಹಾಳು ಮಾಡ್ತಾನೆ, ನೆಮ್ಮದಿ ಹಾಳು ಮಾಡ್ತಾನೆ. ಹಾಳು ಮಾಡೋದು. ಸೇಟನ್ ಈಸ್ ಎ ಡಿಸ್ಟ್ರಾಯರ್. ಅವನೇನು ಮಾಡ್ತಾನೆ? ಹಾಳು ಮಾಡುವವನು. ಯಾವಾಗ ನಿಮ್ಮ ಲೈಫನ್ನು ಪಿಶಾಚಿ ಕೈಗೆ ನೀವು ಕೊಡ್ತಿರೋ ನಿಮ್ಮ ಲೈಫಿಂದ ಬೇರೆಯವ್ರ ಜೀವನ ಹಾಳಾಗುತ್ತೆ. ಯಾವಾಗ ನಿಮ್ಮ ಲೈಫ್ನ ದೇವ್ರ ಕೈಗೆ ಕೊಡ್ತಿರೋ ನಿಮ್ಮ ಲೈಫಿಂದ ಎಷ್ಟೋ ಜನರ ಜೀವನ ಉದ್ಧಾರ ಆಗುತ್ತೆ. ಈ ಒಂದು ಧ್ಯಾನ ಕೂಟದಲ್ಲಿ ಸಾಧ್ಯ ಆಗಬೇಕೇನು ಗೊತ್ತಾ? ನಿಮ್ಮ ಲೈಫ್ ದೇವ್ರ ಕೈಗೆ ಬರಬೇಕು. ನಿಮ್ಮ ಲೈಫ್ ದೇವ್ರ ಕೈಗೆ ಬರಬೇಕು. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲೇ ಇಟ್ಕೊಂಡು ನನಗೆಲ್ಲ ಗೊತ್ತು, ನಾನೆಲ್ಲ ನೋಡ್ಕೊಳ್ತೀನಿ ಅಂದರೆ ಹಾಳಾಗೋಗ್ತೀಯ. ಯು ಆರ್ ನಾಟ್ ಎ ಗಾಡ್. ನೀನು ದೇವರು ಅಲ್ಲ. ದೇವರು ಒಬ್ಬರಿದ್ದಾರೆ, ಒಬ್ಬರೇ ಇರೋದು. ಆ ದೇವರ ಕೈಗೆ ನಮ್ಮ ಲೈಫನ್ನು ನಾವು ಕೊಟ್ಟರೆ ಖಂಡಿತವಾಗಲೂ ಅವರು ಬ್ಯೂಟಿಫುಲ್ ಆಗಿ ನಮ್ಮನ್ನ ಲೀಡ್ ಮಾಡ್ತಾರೆ. ಓದೋಣ ವಾಕ್ಯ 2 ತಿಮೋತಿ 2ನೇ ಅಧ್ಯಾಯ 20ರಿಂದ ಇರತಕ್ಕಂಥ ವಾಕ್ಯಗಳು. 2 ತಿಮೋತಿ ಚಾಪ್ಟರ್ 2 ವರ್ಸ್ 20 ಆನ್ವರ್ಡ್ಸ್. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ, ದೊಡ್ಡ ಮನೆಗಳಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳು ಅಲ್ಲದೆ ಮರದ ಹಾಗೂ ಮಣ್ಣಿನ ಪಾತ್ರೆಗಳು ಇರುತ್ತವೆ. ಇವುಗಳಲ್ಲಿ ಕೆಲವು ಉತ್ತಮ ಬಳಕೆಗೂ ಇನ್ನು ಕೆಲವು ಸಾಮಾನ್ಯ ಬಳಕೆಗೂ ಬರುವುದುಂಟು. ಹೀಗಿರಲಾಗಿ ಒಬ್ಬನು ಕೀಳುತನದಿಂದ ತನ್ನನ್ನು ತಾನೇ ಶುದ್ಧೀಕರಿಸಿಕೊಂಡರೆ ಅವನು ಉತ್ತಮ ಬಳಕೆಗೆ ಯೋಗ್ಯನಾಗುತ್ತಾನೆ. ಅಂಥವನು ದೇವರ ಸೇವೆಗೆ ಮೀಸಲಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನೋಡಿ, ಇವತ್ತು ಪಾತ್ರೆಗಳು ನೀವೊಬ್ಬೊಬ್ಬರು ಕೂಡ ಈ ಪಾತ್ರೆಗಳು. ಈ ಪಾತ್ರೆ ಆಗಿರ್ತಕ್ಕಂಥ ನೀನು ದೇವರ ಕೈಗೆ ಕೊಟ್ಟರೆ ಈ ಪಾತ್ರೆಯನ್ನು ದೇವರು ಅವರ ಕೃಪೆಯಿಂದ ತುಂಬಿಸಿ, ಅವರ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿ ಅವರ ಮಹಿಮೆಗಾಗಿ ಅವರು ಉಪಯೋಗಿಸ್ತಾರೆ. ನೀವು ಯೋಚನೆ ಮಾಡ್ಬೋದು, ನನಗೇನು ಯೋಗ್ಯತೆ ಇದೆ? ದೇವರು ನನ್ನನ್ನು ಉಪಯೋಗಿಸುವಷ್ಟು ಯೋಗ್ಯತೆ ನನಗಿದೆಯಾ? ಅಷ್ಟೊಂದು ಪರಿಶುದ್ಧನ ನಾನು? ಅಷ್ಟೊಂದು ವಿಶ್ವಾಸ ಇದೆಯಾ ನನಗೆ? ಅಷ್ಟೊಂದು ಒಳ್ಳೆಯವನ ನಾನು?
ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಅಲ್ಲ, ದೇವರ ದೃಷ್ಟಿಯಲ್ಲಿ, ದೇವರು ಹೀಗೆ ನಮ್ಮನ್ನು ನೋಡುವಾಗ ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು ಒಬ್ಬರೂ ಇಲ್ಲ. ಆಯಿತಾ? ಒಬ್ಬರೂ ಇಲ್ಲ. ದೇವರಿಗೆ ಉಪಯೋಗಿಸ್ಲಿಕ್ಕೆ ಯೋಗ್ಯರಾದವರು ಒಬ್ಬರೂ ಕೂಡ ಇಲ್ಲ. ಪರಿಶುದ್ಧರು ಒಬ್ಬರೂ ಇಲ್ಲ, ಯೋಗ್ಯರಾದವರು ಒಬ್ಬರೂ ಇಲ್ಲ. ಆದರೆ ಇದು ದೇವರಿಗೆ ಗೊತ್ತು, ಒಬ್ಬರೂ ಯೋಗ್ಯರಲ್ಲ, ಎಲ್ಲರೂ ಅಯೋಗ್ಯರೇ, ಎಲ್ಲರೂ ಪಾಪಿಗಳೇ, ಎಲ್ಲರ ಒಳಗಡೆನೂ ಅಶುದ್ಧತೆ ಇದೆ, ಸ್ವಾರ್ಥ ಇದೆ, ಕಪಟತನ ಇದೆ, ಸುಳ್ಳು ಒಳಗಡೆ ಇದೆ, ವಂಚನೆ ಒಳಗಡೆ ಇದೆ, ದ್ರೋಹ ಅನ್ನೋದು ಒಳಗಡೆ ಇದೆ. ನಾವೆಲ್ಲರೂ ಹೇಗೆ ಗೊತ್ತಾ? ಒಂದು ರೀತಿ ಪರದೆ ಹಾಕ್ಕೊಂಡು ಬದುಕ್ತಾ ಇರೋರು, ಮಾಸ್ಕ್, ಮುಖವಾಡ. ನಾವೆಲ್ಲರೂ ಅಷ್ಟೇ. ಇವತ್ತು ಕುಟುಂಬಗಳಲ್ಲೂ ಅಷ್ಟೇ. ಗಂಡ ಹೆಂಡತಿ ಮುಂದೆ ಮುಖವಾಡ ಹಾಕ್ಕೊಂಡು ಬದುಕ್ತಾನೆ, ಹೆಂಡತಿ ಗಂಡನ ಹಿಂದೆ ಮುಖವಾಡ, ಅಪ್ಪ ಅಮ್ಮ ಮಕ್ಕಳ ಮುಂದೆ ಮುಖವಾಡ, ಮಕ್ಕಳು ಅಪ್ಪ ಅಮ್ಮನ ಮುಂದೆ ಮುಖವಾಡ, ನಾನು ನಿಮ್ಮ ಮುಂದೆ ಮುಖವಾಡ, ನೀವು ನನ್ನ ಮುಂದೆ ಮುಖವಾಡ. ಹೀಗೆ ಎಲ್ಲರೂ ಬದುಕ್ತಾ ಇರೋರೆಲ್ಲರೂ ಒಂದು ರೀತಿ ಮುಖವಾಡ ಧರಿಸಿಕೊಂಡೇ ಬದುಕ್ತಾ ಇದ್ದೀವಿ. ಈ ಮುಖವಾಡ ಏನಾದರೂ ಬಿದ್ದು ಹೋದರೆ, ಈ ಪರದೆ ಏನಾದರೂ ಕಳಿಚಿ ಹೋದರೆ ನಮ್ಮನ್ನು ಓಡಾಡಿಸ್ಕೊಂಡು ಹೊಡಿತಾರೆ. ಯಾಕೆ ಅಂದರೆ ಒಳಗಡೆ ಅಷ್ಟು ಅಸಹ್ಯ ತುಂಬಿಕೊಂಡಿದೆ. ಹೌದೋ ಅಲ್ವೋ? ಹೌದಾ? ನಮ್ದು ಎಲ್ಲರದ್ದು ಪರಿಸ್ಥಿತಿ ಇದ್ದೇನೆ. ಆದರೆ ದೇವರ ಮುಂದೆ ಮುಖವಾಡ ಹಾಕೊಂಡು ನಿಂತ್ಕೊಂಡ್ರು ಅವರಿಗೆಲ್ಲ ಬಟ್ಟ ಬಯಲಾಗಿದೆ. ಈಗ ನನ್ನ ಮುಂದೆ ನೀವು, ನಿಮ್ಮ ಮುಂದೆ ನಾನು ಮುಖವಾಡ ಹಾಕ್ಕೊಂಡು ಇಬ್ಬರು ಇದ್ದೀವಿ. ನಾನು ಡಬಲ್ ಲೇಯರ್ ಮುಖವಾಡ ಹಾಕ್ಕೊಂಡಿದ್ದೀನಿ, ನೀವು ಸಿಂಗಲ್ ಹಾಕ್ಕೊಂಡಿರ್ಬೋದು. ಆದರೆ ಕಾಣಿಸೋದಿಲ್ಲ. ನಾವೆಲ್ಲರೂ ಚೆನ್ನಾಗಿ ಕಾಣಿಸ್ತೀವಿ ನೋಡಲಿಕ್ಕೆ. ಆದರೆ ಈ ಡಬಲ್ ಲೇಯರ್ ಮುಖವಾಡ ನಂದೇನಾದರೂ ಕಳಚಿ ಬಿದ್ದು ಹೋದರೆ ನೀವೆಲ್ಲರೂ ನನ್ನನ್ನು ಓಡಿಸ್ಕೊಂಡು ಬರ್ತೀರಿ. ನಾನು ಮೈಕನ್ನು ಬಿಸಾಡಿ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಓಡಬೇಕಾಗ್ತದೆ. ದಟ್ ಈಸ್ ಮೈ ಕಂಡೀಷನ್. ನಿಮ್ಮ ಕಂಡೀಷನ್ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಹೆಚ್ಚು ಕಡಿಮೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಪ್ರೇಯರ್ ಗ್ರೂಪಲ್ಲಿ, ಕರಿಸ್ಮ್ಯಾಟಿಕ್ಸಲ್ಲಿ, ಎಲ್ಲ ಕಡೆಗಳಲ್ಲೂ, ಚರ್ಚಲ್ಲಿ ಇರ್ಬೋದು, ರಿಟ್ರೀಟ್ ಸೆಂಟರ್ಸಲ್ಲಿ ಇರ್ಬೋದು, ಅಲ್ಲಿ ಇಲ್ಲಿ ಎಲ್ಲ ಕಡೆ ಮುಖವಾಡ ಧರಿಸಿದವರೇ ನಾವೆಲ್ಲರೂ ಕೂಡ ಇರೋದು. ದೇವರ ಮುಂದೆ ನೀವೇನು ಮುಖವಾಡ ಹಾಕ್ಕೊಂಡು ಹೋದರೂ ಕೂಡ ವರ್ಕೌಟ್ ಆಗೋದಿಲ್ಲ. ದೇವರಿಗೆ ನಮ್ಮ ಹೃದಯ ನೀಟಾಗಿ ಕಾಣಿಸುತ್ತೆ, ಹೇಗಿದೆ ಅಂತ ಕಾಣಿಸುತ್ತೆ. ನಾವೇನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ, ನಾವೇನು ಮುಖವಾಡ ಹಾಕೊಂಡಲ್ಲಿ ಹೋಗೋದೇ ಬೇಕಾಗಿಲ್ಲ. ಆದರೆ ಒಂದೇನು ಗೊತ್ತಾ? ಈ ಮುಖವಾಡ ಹಾಕ್ಕೊಂಡು ನಾಟಕ ಮಾಡಿಕೊಂಡು ದೇವರ ಮುಂದೆ ನಾವು ಹೋದರೆ ಖಂಡಿತವಾಗಲೂ ದೇವರಿಗೆ ನಮ್ಮನ್ನು ಉಪಯೋಗಿಸ್ಲಿಕ್ಕೆ ಆಗಲ್ಲ. ಆದರೆ ಯಾರಿಗೆ ದೇವರನ್ನ ಉಪಯೋಗಿಸ್ಲಿಕ್ಕಾಗತ್ತೆ ಅಂದರೆ, ಯಾರು ದೇವರ ಮುಂದೆ ಈ ಮುಖವಾಡನ ಬಿಸ್ತಾರಲ್ವಾ, ಅವ್ರನ್ನ ದೇವರು ಉಪಯೋಗಿಸ್ತಾರೆ. ಸ್ವಾಮಿ, ನಾನು ಪಾಪಿ, ನಿನ್ನ ಮುಂದೆ ನಿಲ್ಲಲು ನಾನು ಯೋಗ್ಯನಲ್ಲ, ನಾನು ಪಾಪಾತ್ಮ ಸ್ವಾಮಿ, ನನಗೆ ಯೋಗ್ಯತೆ ಇಲ್ಲ ದೇವರೇ ನಿನ್ನ ಮುಂದೆ ನಿಂತ್ಕೊಳ್ಳಲಿಕ್ಕೆ ಅಂತ ತನ್ನ ನಿಜ ಸ್ಥಿತಿಯನ್ನು ಯಾರು ದೇವರ ಮುಂದೆ, ಪರಿಶುದ್ಧನಾದ ದೇವರ ಮುಂದೆ ಒಪ್ಪಿಕೊಂಡು ತನ್ನನ್ನೇ ತಗ್ಗಿಸ್ಕೊಳ್ತಾನಲ್ವಾ, ಅವನನ್ನು ದೇವರು ತಮ್ಮ ಕೈಯಲ್ಲಿ ಎತ್ಕೊಂಡು, ಪರವಾಗಿಲ್ಲ ಬಿಡೋ, ನಿನ್ನ ಪರಿಸ್ಥಿತಿ ನನಗೆ ಗೊತ್ತು, ನಿನ್ನ ಪರಿಸ್ಥಿತಿ ನನಗೆ ಗೊತ್ತು, ಡೋಂಟ್ ವರಿ, ನಿನ್ನ ಮುಖವಾಡ ಬಿಚ್ಚಲಿಕ್ಕೆ ತಯಾರಾದಿಯಲ್ವ ನನ್ನ ಮುಂದೆ, ಅಷ್ಟೇ ಸಾಕು ಅಂತ ಹೇಳಿ ದೇವರೇನು ಮಾಡ್ತಾರೆ ಗೊತ್ತಾ? ಅವರ ಕೃಪೆಯಿಂದ ನಮ್ಮನ್ನು ತುಂಬಿಸ್ತಾರೆ. ಹಿ ವಿಲ್ ಫಿಲ್ ಅಸ್ ವಿತ್ ಹಿಸ್ ಗ್ರೇಸ್. ಅವರ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಅವ್ರು ಹೇಳ್ತಾರೆ, ಇನ್ನು ಮುಂದೆ ನೀನು ಈ ಮುಖವಾಡ ಹಾಕ್ಕೊಂಡು ಬದುಕೋದು ಬೇಕಾಗಿಲ್ಲ, ಬದಲಾಗಿ ನಾನು ಕೊಡ್ತೀನಿ ಹೊಸ ಒಂದು ಪರದೆ ಅಥವಾ ಅಂಗಿ, ಅದೇ ನನ್ನ ಪುತ್ರ ಯೇಸು. ಯೇಸುವನ್ನು ಧರಿಸ್ಕೋ, ಈ ಕೃಪೆಯ ಅಂಗಿಯನ್ನು ಧರಿಸ್ಕೋ, ಇದನ್ನು ಧರಿಸ್ಕೊಂಡು ನೀನು ಬದುಕು, ಆಗ ನೀನು ಧೈರ್ಯವಾಗಿ ಬದುಕ್ಬೋದು, ನೆಮ್ಮದಿಯಾಗಿ ಬದುಕ್ಬೋದು, ದೇವರ ಮಹಿಮೆಗಾಗಿ ನೀನು ಉಪಯೋಗ ಆಗ್ತೀಯಾ ಅಂತ ದೇವರು ಹೇಳ್ತಾರೆ. ಈ ಅಂಗಿ ತೊಟ್ಕೊಂಡು ಹೋಗ್ಬೇಕು ಇಲ್ಲಿಂದ. ಯಾವ ಅಂಗಿ? ಆ ಕೃಪೆ ಎಂಬ ಅಂಗಿಯನ್ನು ಧರಿಸ್ಕೊಂಡು ನಾವು ಹೋಗಬೇಕು. We need to be clothed with the grace of God.
When we go back home, we need to be clothed with the grace of God. ದೇವರ ಆ ಕೃಪೆ ಎಂಬ ಅಂಗಿಯನ್ನು ತೊಟ್ಟುಕೊಂಡು ನಾವೆಲ್ಲಿಂದ ಹೋಗಬೇಕು. ಆಗ ನಾವು ನಗ್ನರಾಗಿ ಇರೋದಿಲ್ಲ. ಯಾವಾಗ ನಾವು ಈ ಕೃಪೆ ಇಲ್ಲದೆ ಬದುಕ್ತೀವರಲ್ಲ, ನಾವು ಅವಾಗ ದೇವರ ಮುಂದೆ ಬರಲ್ಲ. ಏದೇನು ತೋಟದಲ್ಲಿ ಆದ ಮತ್ತು ಅವಳು ಪಾಪ ಮಾಡಿದಾಗ ನಗ್ನರಾದರು. ಅವರ ನಗ್ನತೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಓಲಿವ್ ಗಿಡದ ಎಲೆಯನ್ನು ಅವರು ಹೊಲಿದು ಉಟ್ಕೊಂಡ್ರು. ದೇವರು ಅವ್ರನ್ನ ಹುಡ್ಕೊಂಡು ಬಂದಾಗ ಅಪ್ಪ ಅಂತ ಓಡೋಗ್ಲಿಕ್ಕೆ ಆಯ್ತು ಅವರಿಗೆ? ಯಾಕಾಗಿಲ್ಲ? ಪಾಪ ಮಾಡಿದ್ರಿಂದ ಅಲ್ಲ, ಪಾಪವನ್ನು ಕವರ್ ಮಾಡಕ್ಕೆ ಹೋದ್ರು. ಅವರು ಮಾಡಿ ಪಾಪದಿಂದ ನಗ್ನರಾದರು. ಪಾಪದಿಂದ ಬಂದ ನಗ್ನತೆಯನ್ನು ಅವರು ಮುಚ್ಕೊಳ್ಳಿಕ್ಕೆ ಹೋದರು. ಅವ್ರದ್ದೇ ಆದ ರೀತಿಯಲ್ಲಿ ಮುಚ್ಕೊಳ್ಳಿಕ್ಕೆ ಹೋದರು, ಕವರ್ ಮಾಡ್ಲಿಕ್ಕೆ ಹೋದರು. ಇವತ್ತೆಷ್ಟೋ ಜನ ಮಾಡೋ ಕರ್ಮನೆಲ್ಲ ಮಾಡ್ತಾರೆ, ಎಲ್ಲ ಕೆಟ್ಟತನನೂ ಮಾಡ್ತಾರೆ. ಈಗ ಅದನ್ನು ಮಾಡಿದ್ದನ್ನು ಕವರ್ ಮಾಡಲಿಕ್ಕೋಸ್ಕರ ಒಂದಿಷ್ಟು ಕ್ಯಾಂಡ್ಲ್ ಅಂಟಿಸಿ ಚರ್ಚಿಗೆ ಬಂದು ಒಂದಿಷ್ಟು ಕಾಣಿಕೆ ಕೊಟ್ಟು, ಹೂ ಕೊಟ್ಟು, ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಕಾಣಿಕೆ ಕೊಟ್ಟು, ಪ್ರಾರ್ಥನೆ ಮಾಡಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಕವರ್ ಆಗಲ್ಲ. ಇದು ಯಾವುದ್ರಲ್ಲೂ ನಿನ್ನ ಪಾಪ ಕವರ್ ಆಗಲ್ಲ ಸಹೋದರ ಸಹೋದರಿ. ಏದೇನು ತೋಟದಲ್ಲಿ ಅವರು ಅದೇ ಟ್ರೈ ಮಾಡಿದ್ರು. ಆದ ಮತ್ತು ಹವ್ವಳು ಅಂಜೂರದ ಎಲೆ ಹೊಲ್ಕೊಂಡು ಕವರ್ ಮಾಡಿದ್ರು. ಏನು ಕವರ್ ಮಾಡಿದ್ರು ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಅವ್ರಿಗೆ ಆಗಿಲ್ಲ. ಅವರ ಒಳಗಡೆ ಇದ್ದ ನಾಚಿಕೆ ಹೋಗಿಲ್ಲ, ಅವರ ಒಳಗಡೆ ಇದ್ದ ಪಾಪ ಸ್ವಭಾವ ಹೋಗಿಲ್ಲ, ಅವರ ಒಳಗಡೆ ಇದ್ದ ಕೀಳರಿಮೆ ಹೋಗಿಲ್ಲ. ಇವತ್ತು ನೀನು ಎಷ್ಟೇ ಕವರ್ ಮಾಡಿದ್ರು, ಪ್ಯಾಕ್ ಮಾಡಿದ್ರು, ಏನೆಲ್ಲ ನೀನು ಉಟ್ಕೊಂಡ್ರು ತೊಟ್ಕೊಂಡ್ರು, ನಿನ್ನ ಒಳಗಡೆ ಇರ್ತಕ್ಕಂಥ ಸ್ವಭಾವ ಹೋಗದೆ ಇದ್ದರೆ ದೇವರಿಗೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ದೇವರ ಕೈಯಲ್ಲಿ ನೀನು ಉಪಯೋಗ ಆದರೆ ಮಾತ್ರನೇ ನಿನ್ನ ಜೀವನಕ್ಕೊಂದು ಅರ್ಥ ಸಹೋದರ ಸಹೋದರಿ. ಇಲ್ಲದೆ ಇದ್ದರೆ ನಿನ್ನ ಜೀವನಕ್ಕೆ ಬೆಲೆ ಇಲ್ಲದಾಗಿ ಹೋಗ್ತದೆ, ಬೆಲೆ ಇಲ್ಲದ ಜೀವನವಾಗ್ತದೆ. ಪ್ರತಿಯೊಬ್ಬರ ಜೀವನನೂ ದೇವರ ಕೈಯಲ್ಲಿ ಬರಬೇಕು. ಯಾಕೆಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದೆ ಅದಕ್ಕೆ. ಬೈಬಲ್ ಹೇಳುತ್ತೆ, ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ, ಎಫಿಷಿಯನ್ಸ್ ಚಾಪ್ಟರ್ 2:10. ನಾವು ಈ ರೀತಿ ಎಲೆ ಸುತ್ತಕೊಂಡು ಅದು ಇದು ಎಲೆ ಸುತ್ತಕೊಂಡು, ಈ ಚರ್ಚ್ ಸುತ್ತಕೊಂಡು, ಆ ಪುಣ್ಯಕ್ಷೇತ್ರ ಸುತ್ತಕೊಂಡು, ಅಲ್ಲೊಂದಿಷ್ಟು ಹರಕೆ, ಆ ಪುಣ್ಯಕ್ಷೇತ್ರಕ್ಕೆ ಹೋದ್ವಿ, ಅಲ್ಲಿ ತಲೆ ಬೋಳಿಸಿದ್ವಿ. ಇದ್ದಾರೆ ಕೆಲವರು, ಎಷ್ಟೋ ಜನ ಇದ್ದಾರೆ. ಮಂಗಳವಾರ ಈಸ್ಟರ್ ಮುಗಿದ ಮೇಲೆ ಮಂಗಳವಾರ ಬೆಟ್ಟದಲ್ಲಿ ಸುರು ಹೋದರು, ಅಲ್ಲಿ ತಲೆ ಬೋಳಿಸ್ಕೊಂಡವ್ರು ಇದ್ದರು, ಕುರಿ ಕೋಳಿ ತಿನ್ಕೊಂಡು ಮಜಾ ಮಾಡಿದ್ರು. ಅದಾದಮೇಲೆ ವೇಳಂಗಣ್ಣಿಗೆ ಹೋಗ್ತಾರೆ, ಅದಾದಮೇಲೆ ಡೋರ್ನಳ್ಳಿಗೆ ಹೋಗ್ತಾರೆ, ಅದಾದಮೇಲೆ ಅಲ್ಲಿಗೆ ಇಸ್ರಾಯೇಲ್ಗೆ ಹೋಗ್ತಾರೆ, ಅದಾದಮೇಲೆ ಇನ್ನೊಂದು ಕಡೆ ಹೋಗ್ತಾರೆ, ಅದಾದಮೇಲೆ ಮತ್ತೊಂದು ಕಡೆ ಹೋಗ್ತಾರೆ, ಅದಾದಮೇಲೆ ಇನ್ನೊಂದು ಕಡೆ ಹೋಗ್ತಾರೆ. ಈ ರೀತಿ ಪುಣ್ಯಕ್ಷೇತ್ರಗಳನ್ನ ಸುತ್ತಕೊಂಡು ಅನೇಕರಿದ್ದಾರೆ. ಅವ್ರು ತಿಳ್ಕೊಳ್ಳೋದೇನು, ನಾವು ಈ ರೀತಿ ಎಲ್ಲ ಸುತ್ತಕೊಂಡಿದ್ರೆ ನಮ್ಮ ಪಾಪ ತೊಳೆದೋಗುತ್ತೆ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವ ಪುಣ್ಯಕ್ಷೇತ್ರಗಳಲ್ಲಿಯೂ ಯಾವ ಹರಕೆಗಳ ಮುಖಾಂತರನೂ ನಿನ್ನ ಪಾಪ ಶುದ್ಧಿ ಆಗೋದಿಲ್ಲ, ಪಾಪ ತೊಳೆಯಲ್ಪಡೋದಿಲ್ಲ. ನಿನ್ನ ಪಾಪ ತೊಳೆಯಲ್ಪಡಬೇಕಾದ್ರೆ ಅದು ಒಂದೇ ಜಾಗ, ಎಲ್ಲಿ ಗೊತ್ತಾ? ಯೇಸು ಸ್ವಾಮಿಯ ಪಾದದಲ್ಲಿ ನಾನು ಬಿದ್ದಾಗ, ಯೇಸುವೆ ನಾನು ಪಾಪಿ, ನನ್ನನ್ನು ಕ್ಷಮಿಸಿ ಅಂತ ಹೇಳುವಾಗ, ಯೇಸು ಕ್ರಿಸ್ತರು ಸುರಿಸಿದ ಪರಿಶುದ್ಧವಾದ ರಕ್ತದಿಂದ ಆಗುವಂಥ ಲಾಭ ಏನು ಕೇಳಿದರೆ ನನ್ನ ಪಾಪ ತೊಳೆಯಲ್ಪಡ್ತದೆ. ಅಲ್ಲಿ ಮಾತ್ರನೇ ಪಾಪ ತೊಳೆಯಲ್ಪಡೋದು. ಓದಿ. ನಾವಾದರೂ ದೇವರ ಕಲಾಕೃತಿಗಳು. ಬೈಬಲ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ. ವಿ ಆರ್ ಗಾಡ್ಸ್ ವರ್ಕ್ಮ್ಯಾನ್ಶಿಪ್. ದೇವರು ನಮ್ಮನ್ನು ಕೆತ್ತಿದ್ದು ಅಂತ. ಒಂದು ಒಳ್ಳೆ ಸುಂದರವಾದ ಶಿಲ್ಪಕಲೆ ಇದ್ದರೆ ಇದನ್ನು ಯಾರು ಮಾಡಿದ್ದು ಅಂತ ಕೇಳ್ತಾರೆ. ಯಾರು ಮಾಡಿದ್ರಿ ಇದನ್ನು ಅಂತ ಕೇಳ್ತಾರೆ. ಹೇಗೆ ಮಾಡಿದ್ರಿ ಇದನ್ನು ಅಂತ ಕೇಳ್ತಾರೆ. ಹೇಗೆ ಮಾಡಿದ್ರಿ ಅಂದರೆ ಗೊತ್ತಾಗಬೇಕು, ಅರ್ಥ ಆಗಲ್ಲ ಬಿಡಿ. ಆದರೆ ಯಾರು ಮಾಡಿದ್ದು ಕೇಳ್ತಾರೆ. ಇದನ್ನು ಮಾಡಿದ್ದು ಇಂಥವರು ಅಂತ. ಸೊ ಅದೇ ರೀತಿಯಲ್ಲಿ ವಾಕ್ಯ ಹೇಳುತ್ತೆ, ಯು ಆರ್ ಗಾಡ್ಸ್ ಮಾಸ್ಟರ್ ಪೀಸ್. ಯು ಆರ್ ಡಿಸೈನ್ಡ್ ಬೈ ಗಾಡ್. ಯು ಆರ್ ಕ್ರಿಯೇಟೆಡ್ ಬೈ ಗಾಡ್. ನೀನು ಸೃಷ್ಟಿಸಲ್ಪಟ್ಟಿದ್ದು ದೇವರಿಂದ ಸಹೋದರ ಸಹೋದರಿ. ನಿನ್ನನ್ನು ಅಪ್ಪ ಅಮ್ಮ ಸೃಷ್ಟಿ ಮಾಡಿಲ್ಲ. ಅಪ್ಪ ಅಮ್ಮ ಜನ್ಮ ಕೊಟ್ಟರು ಅಷ್ಟೇ. ಒಳಗಡೆ ರೂಪುಗೊಂಡ ಆ ಪಿಂಡ, ಆ ಒಂದು ಭ್ರೂಣ, ಅದು ಬೆಳೆದು ದೊಡ್ಡದಾಯಿತು. ಇಲ್ಲಿ ಇರ್ಲಿಕ್ಕೆ ಆಗಲ್ಲ, 9 ತಿಂಗಳೇ ಕೆಪಾಸಿಟಿ ಹೋಯ್ತು, ಮುಗೀತು. ಆಮೇಲೆ ಏನು ಮಾಡಬೇಕು? ಆಮೇಲೆ ಡೆಲಿವರಿ. ವಾಮಿಟ್ ಬಂದಾಗ ಏನು ಮಾಡೋದು? ವಾಮಿಟ್ ಮಾಡಿದ ಹಾಗೆ ನಂಬರ್ 1, 2 ಬಂದಾಗ ಏನು ಮಾಡ್ತಾರೆ? ಅದೇ ರೀತಿ ಇಲ್ಲಿ ಮಗು ದೊಡ್ಡದಾದ್ಮೇಲೆ ಡೆಲಿವರಿ ಮಾಡಲೇಬೇಕಿಲ್ಲ ಅಂದರೆ ಅಮ್ಮ ಸತ್ತೋಗ್ಬಿಡ್ತಾಳೆ. ಸೊ ಡೆಲಿವರಿ ಆಗಲೇಬೇಕು. ಇದೆಲ್ಲ ದೇವ್ರ ಕಾರ್ಯ, ಇದೆಲ್ಲ ಮನುಷ್ಯ ಮಾಡೋ ಕಾರ್ಯ ಅಲ್ಲ. ಸೊ ನಾವು ತಿಳ್ಕೊಳ್ಳೋದು, ನಮ್ಮ ಅಮ್ಮ ನನಗೆ ಅಮ್ಮ ಅಲ್ಲ ಡೆಲಿವರಿ ಮಾಡಿದ್ದು, ಅದು ದೇವರು ನಿನ್ನನ್ನು ಒಳಗಡೆ
ಕರ್ಕೊಂಡು ಹೋಗಿ ಒಳಗಡೆ ನಿನ್ನನ್ನು 9 ತಿಂಗಳು ಬೆಳೆಸಿ ಆಮೇಲೆ ಹೊರಗಡೆ ಅವರೇ ಕರ್ಕೊಂಡು ಬಂದರು. ಇಟ್ಸ್ ವರ್ಕ್ ಆಫ್ ಗಾಡ್. ಯಾವ ಅಪ್ಪ ಅಮ್ಮ ಕೊಟ್ಟರು ಕಣ್ಣನ್ನು? ಇಷ್ಟು ಸುಂದರವಾದ ಕಣ್ಣು ಕೊಟ್ಟಿದ್ದಾರಲ್ವ. ಕನ್ನಡಕ ಕೊಟ್ಟಿದ್ದು ಡಾಕ್ಟ್ರ್ ಇರ್ಬೋದು, ಅದು ಆವಾಗ ಚೇಂಜ್ ಮಾಡ್ತಾ ಇರಬೇಕು. ಆದರೆ ಕಣ್ಣು ಎಷ್ಟು ಸರಿ ಚೇಂಜ್ ಮಾಡಿದ್ದೀವಿ, ಎಷ್ಟು ಹಾಳು ಮಾಡ್ಕೊಂಡಿದ್ದೀವಿ ದೇವರು ಕೊಟ್ಟಿದ್ದನ್ನು. ಎಷ್ಟು ಅಶುದ್ಧವಾದದ್ದನ್ನು ನೋಡಿ, ಪಾಪಕರವಾದದ್ದನ್ನು ನೋಡಿ ಈ ಕಣ್ಣನ್ನು ಎಷ್ಟು ನಾವು ಹಾಳು ಮಾಡಿದ್ದೀವಿ, ದೇವರಿಗೆ ವಿರುದ್ಧವಾಗಿ ಉಪಯೋಗಿಸಿದ್ದೀವಿ. ಅದು ಬೇರೆ. ಈ ನಾಲಿಗೆ, ಈ ತುಟಿ, ಎಲ್ಲ ದೇವರ ಸೃಷ್ಟಿ, ಅದ್ಭುತ ಸೃಷ್ಟಿ. ನಿಮ್ಮನ್ನೇ ನೀವು ಒಂದು ದಿವಸ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ, ನಿಮ್ಮ ಥರ ಪ್ರಪಂಚದಲ್ಲಿ ಇನ್ನೊಬ್ಬರು ಇಲ್ಲ. ನಿಮ್ಮ ಥರ ಲುಕ್ ಇರುವ, ನಿಮ್ಮ ಹಾಗೆ ವಾಯ್ಸ್, ನಿಮ್ಮ ಹಾಗೆ ನಿಮ್ಮ ಸ್ಮೆಲ್ ಇರುವ, ನಿಮ್ಮ ಹಾಗೆ ಇರ್ತಕ್ಕಂಥ ಇನ್ನೊಂದು ವ್ಯಕ್ತಿ ಪ್ರಪಂಚದಲ್ಲಿ ಇದುವರೆಗೂ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದು ಇಲ್ಲ. ಯು ಆರ್ ಎ ಯೂನಿಕ್ ಕ್ರಿಯೇಷನ್ ಆಫ್ ಗಾಡ್. ಯು ಆರ್ ಎ ಯೂನಿಕ್ ಕ್ರಿಯೇಷನ್ ಆಫ್ ಗಾಡ್. ನಿನ್ನ ಥರ ಇನ್ನೊಬ್ಬನ ಡಿಸೈನ್ ಮಾಡೋಕ್ಕೂ ಆಗೋದಿಲ್ಲ ಮನುಷ್ಯನಿಗೆ, ಯಾವ ಸೈಂಟಿಸ್ಟ್ಗೂ ಆಗೋದಿಲ್ಲ. ಡಮ್ಮಿ ಪೀಸ್ನ ಮಾಡ್ಬೋದು, ಒರಿಜಿನಲ್ ಪೀಸ್ನ ಮಾಡೋಕ್ಕಾಗೋದಿಲ್ಲ. ಒಂದೇ ಪೀಸ್. ಸೊ ದೇವರಿಗೆ ನೀನು ತುಂಬ ಬೆಲೆ ಉಳ್ಳವನು, ನಿನಗೆ ತುಂಬ ಬೆಲೆ ಇದೆ ದೇವರ ದೃಷ್ಟಿಯಲ್ಲಿ. ಆ ಬೆಲೆನ ನೀನು ಹಾಳು ಮಾಡ್ಕೋಬಾರ್ದು. ಯಾವಾಗ ಹಾಳು ಮಾಡ್ಕೊಳ್ತೀವಿ ಗೊತ್ತಾ? ಯಾವಾಗ ಪಾಪ ಮಾಡ್ತಾ ಹೋಗ್ತೀವಲ್ವಾ, ದೇವರಿಗೆ ವಿರುದ್ಧವಾಗಿ ಹೋಗ್ತೀವಲ್ವಾ, ದೇವರ ಮಾತುಗಳಿಗೆ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಾವು ಹೋಗ್ತೀವಲ್ವಾ, ಆವಾಗಲೇ ಹಾಳು ಮಾಡ್ಕೊಳ್ಳೋದು. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಬೇಕು. ಒಂದೊಂದು ಅಂಗಾನು ನೋಡಿ ದೇವರಿಗೆ, ಅಪ್ಪ ನನ್ನನ್ನು ಎಷ್ಟೊಂದು ಅದ್ಭುತಕರವಾಗಿ ನೀನು ಸೃಷ್ಟಿ ಮಾಡಿದ್ಯಾ. ಒಂದು ಕೂದಲು ನೋಡುವಾಗಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದೇ ಥರ ಒಂದು ಒರಿಜಿನಲ್ ಕೂದಲನ್ನ ಮಾಡಲಿಕ್ಕೆ ಯಾವ್ದಾರ ಸೈಂಟಿಸ್ಟ್ಗಾಗಿದೆ ಇವತ್ತಿಗೆ? ಆಗಲ್ಲ. ನಮ್ಮ ದೇಹದ ಒಳಗಡೆ ನಡೆಯುವಂಥ ಸಿಸ್ಟಮ್ ಸ್ವಲ್ಪ ಥಿಂಕ್ ಮಾಡಿ ನೋಡಿ. ಹೃದಯ, ನಾವು ಮಲ್ಕೊಂಡು ನಿದ್ದೆ ಮಾಡುವಾಗಲೂ ಈ ಹೃದಯ ಬ್ಲಡ್ನ ಪಂಪ್ ಮಾಡ್ತಾನೇ ಇರುತ್ತೆ. ಪ್ರತಿಯೊಂದು ಪಾರ್ಟ್ಸಿಗೂ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಬ್ಲಡ್ನ ಈ ಹಾರ್ಟಿಂದ ಸಪ್ಲೈ ಆಗ್ತಾ ಇರುತ್ತೆ, ಪಂಪಿಂಗ್ ಆಗ್ತಾನೇ ಇರುತ್ತೆ. ನರನಾಡಿಗಳಲ್ಲಿ ರಕ್ತ ಸಂಚಾರ ಆಗ್ತಾ ಇರುತ್ತೆ, ಜೊತೆಯಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇರುತ್ತೆ. ದೊಡ್ಡ ಸಿಸ್ಟಮ್ ನಮ್ಮ ಬಾಡಿ. ಅದರ ಮಧ್ಯದಲ್ಲಿ ಆಹಾರ ಸೇವನೆ ಮಾಡಿದ್ದು ಅದು ಡೈಜೆಷನ್ ಆಗಿ, ಅದರಿಂದ ಎನರ್ಜಿ ಕ್ರಿಯೇಟ್ ಆಗಿ ನಮ್ಮ ದೇಹಕ್ಕೆ ಬಲ ಸಿಕ್ಕಿ ಮತ್ತು ನಮ್ಮ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ. ಇದೆಲ್ಲ ಆಗ್ತಾ ಇರುತ್ತೆ. ಇದು ಯಾರೋ ಬಂದ್ಬಿಟ್ಟು ಮಾಡೋದಲ್ಲ, ಪ್ರತಿದಿನ ಮಾಡಿ ಹೋಗುವಂಥದ್ದಲ್ಲ. ಸೊ ಗಾಡ್ ಮೇಡ್ ದಿಸ್ ಸಿಸ್ಟಮ್. ಅದನ್ನೇ ದಾವೀದ ರಸ ಹೇಳ್ತಾನೆ, ಯು ಮೇಡ್ ಮಿ ಫಿಯರ್ಫುಲಿ ಆ್ಯಂಡ್ ವಂಡರ್ಫುಲಿ ಲಾರ್ಡ್, ಐ ಥ್ಯಾಂಕ್ ಯು. ದೇವರೇ, ನಿನ್ನನ್ನು ಅದ್ಭುತಕರವಾಗಿ ಸೃಷ್ಟಿ ಮಾಡಿದೀಯಾ. ಎಷ್ಟೊಂದು ಅದ್ಭುತ, ನಾನೇ ಒಂದು ಅದ್ಭುತ ದೇವರೇ, ನನ್ನನ್ನು ಹೇಗೆ ನೀನು ಸೃಷ್ಟಿ ಮಾಡಿದೆ ದೇವರೇ ಅಂತ ಹೇಳ್ತಾನೆ. ಐ ಆಮ್ ಫಿಯರ್ಫುಲಿ ಆ್ಯಂಡ್ ವಂಡರ್ಫುಲಿ ಮೇಡ್ ಬೈ ಯು, ಐ ಥ್ಯಾಂಕ್ ಯು ಆ್ಯಂಡ್ ಐ ಪ್ರೈಸ್ ಯು. ದೇವರೇ ನನ್ನ ಸ್ತೋತ್ರ ಅಂತ ಹೇಳ್ತೀವಿ. ಆದರೆ ನಾವು ಯಾವತ್ತಾದರೂ ಈ ಬಾಡಿಗೆ ಬೆಲೆ ಕೊಟ್ಟಿದ್ದೀವ? ನನ್ನ ದೇಹ ನಾನು ಹೇಗಾದರೂ ಇರ್ತೀನಿ, ನನ್ನ ಕಣ್ಣು ನಾನೇನಾದರೂ ನೋಡ್ತೀನಿ, ನನ್ನ ಬಾಯಿ ಏನಾದರೂ ತಿಂತೀನಿ, ನಂದು 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 ಅಂತ. ನಂದಲ್ಲ, ಈ ದೇಹ ನಂದಲ್ಲ. ಬೈಬಲ್ ಏನು ಹೇಳುತ್ತೆ? ದೇವರ ವಾಕ್ಯ ಏನು ಹೇಳುತ್ತೆ? ಓದಿ. ನೀವು ದೇವರ ಕಲಾಕೃತಿಗಳು. ಹೇಳಿ, ನಾನು ದೇವರ ಕಲಾಕೃತಿ. ಹೇಳಿ ನೋಡೋಣ. ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ, ನಾನು ದೇವರಿಂದ ಸೃಷ್ಟಿಯಾಗಿದ್ದೀನಿ ಅಂತ ನಂಬಿಕೆ ಇರೋರು ಎಲ್ಲರೂ ಹೇಳಿ, ನಾನು ದೇವರ ಕಲಾಕೃತಿ, ನಾನು ದೇವರ ಸೃಷ್ಟಿಯಾಗಿದ್ದೇನೆ, ದೇವರು ನನ್ನ ಸೃಷ್ಟಿಕರ್ತನಾಗಿದ್ದಾನೆ, ದೇವರು ನನ್ನ ತಂದೆಯಾಗಿದ್ದಾರೆ, ನಾನು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ಯಾರು ಸೃಷ್ಟಿ ಮಾಡಿದ್ರು ನಮ್ಮನ್ನ? ದೇವರು ಸೃಷ್ಟಿ ಮಾಡಿದ್ರು. ನಾನು ದೇವರ ಕಲಾಕೃತಿ. ಯಾಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರು? ಅದೇ ನಾವು ಬಂದಿದ್ದ ವಿಷಯ. ಓಕೆ, ಯಾಕೆ ಸೃಷ್ಟಿ ಮಾಡಿದ್ರು? ಕ್ರಿಸ್ತ ಯೇಸುವಿನಲ್ಲಿ, ಕೇಳಿಸ್ಕೊಳ್ಳಿ, ಕ್ರಿಸ್ತ ಯೇಸುವಿನಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದು. ನಾವು ಏನ್ ಮಾಡ್ತಾ? ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದು ತಾವು ಮೊದಲೇ ನಿರ್ಣಯಿಸಿದಂತೆ. ತಾವು ಮೊದಲೇ ಅಂದ್ರೆ ಯಾವಾಗ? ಜಗತ್ತು ಸೃಷ್ಟಿಯಾಗುವ ಮೊದಲೇ, ಜಗತ್ತಿಗೆ ಅಡಿಪಾಯ ಹಾಕುವ ಮೊದಲೇ, ನಾವು ಹುಟ್ಟುವ ಮೊದಲೇ, ಹುಟ್ಟಿದ ಮೇಲಲ್ಲ, ಹುಟ್ಟುವ ಮೊದಲೇ, ಜಗತ್ತು ಸೃಷ್ಟಿಗೆ ಮೊದಲೇ
ನಿರ್ಣಯಿಸಿದಂತೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನೋಡಿ, ದೇವರು ನಮ್ಮನ್ನು ಅದ್ಭುತಕರವಾಗಿ ಸೃಷ್ಟಿ ಮಾಡಿದ್ದಾರೆ. ಅವರಿಗಾಗಿ ಸೃಷ್ಟಿ ಮಾಡಿದ್ದಾರೆ. ಅವರ ಸೇವೆ ಮಾಡಲಿಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ. ಅವರ ಕೈಯಲ್ಲಿರ್ಲಿಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ. ಅವರ ಕೈಯಲ್ಲಿ ನಾನು ನೀನು ಇರುವಾಗ ಅವರು ನಮ್ಮನ್ನು ಉಪಯೋಗಿಸ್ತಾರೆ. ಯಾವ ಕಾರ್ಯಗಳಿಗೆ ಉಪಯೋಗಿಸ್ತಾರೆ ಗೊತ್ತಾ? ಸತ್ಕಾರ್ಯಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ. ಅಂದರೆ ಅವರ ಇಚ್ಛೆ ಪ್ರಕಾರ ಉಪಯೋಗಿಸ್ತಾರೆ. ಒಳ್ಳೆಯ ಕಾರ್ಯ ಅಂದರೆ ಯಾವುದು? ಒಳ್ಳೆಯ ಕಾರ್ಯ ಅಂದರೆ ಇಷ್ಟೇ ಸಿಂಪಲ್. ದೇವರ ಕೈಯಲ್ಲಿ ನೀನು ಉಪಯೋಗ ಆಗೋದೇ ಒಳ್ಳೆ ಕಾರ್ಯ. ಯಾವಾಗ ನೀನು ಏನೇನೋ ಮಾಡಿ ಒಳ್ಳೆ ಕಾರ್ಯ, ಇವತ್ತು ಲೋಕ ಜನ ಹೇಳ್ತಾರಲ್ವ, ಅವ್ರಿಗೆ ಊಟ ಕೊಟ್ಟರು ಒಳ್ಳೆ ಕಾರ್ಯ, ಅವ್ರಿಗೆ ಬಟ್ಟೆ ಕೊಟ್ಟರು ಒಳ್ಳೆ ಕಾರ್ಯ, ಅದೆಲ್ಲ ಲೋಕದ ಲೆಕ್ಕದಲ್ಲಿ ಒಳ್ಳೆ ಕಾರ್ಯನೇ. ಆದರೆ ಅಲ್ಲಿ ಹೆಸರು ಯಾರ್ದು ಬರುತ್ತೆ? ಕೊಟ್ಟವ್ರದ್ದು ಹೆಸರು ಬರುತ್ತೆ. ಇಂಥವ್ರು ಇಷ್ಟು ಊಟ ಕೊಟ್ಟರು, ಇಂಥವ್ರು ಇಷ್ಟು ಬಟ್ಟೆ ಕೊಟ್ಟರು. ಇವತ್ತು ಎಷ್ಟೋ ಜನ ಇದ್ದಾರೆ ಚರ್ಚಿಗೆ ಅಂತೇಳಿ, ಇವ್ರು ಇಂಥವ್ರು ಫ್ಯಾನ್ ಕೊಟ್ಟರು, ಇಂಥವ್ರು ಚೇರ್ ಕೊಟ್ಟರು. ಇಲ್ಲಿ ಹೆಸರು ಯಾರ್ದು ಬಂತು? ಯಾರು ಕೊಟ್ಟರು ಅವ್ರದ್ದು ಹೆಸರು ಬಂತು. ಮಹಿಮೆ ಯಾರಿಗೋಯ್ತು? ಕೊಟ್ಟವನಿಗೋಯ್ತು. ಆದರೆ ಬೈಬಲ್ ಹೇಳುತ್ತೆ, ನಮ್ಮ ಜೀವನದ ಮುಖಾಂತರ, ನಮ್ಮ ದೇಹದ ಮುಖಾಂತರ ಯಾರಿಗೆ ಮಹಿಮೆ ಆಗಬೇಕು? ಯಾರಿಗೆ ಮಹಿಮೆ ಆಗಬೇಕು? ದೇವರಿಗೆ ಮಹಿಮೆ ಆಗಬೇಕು. ಯಾರ ನಾಮ ಮಹಿಮೆ ಆಗಬೇಕು? ಇವತ್ತು ನಮ್ಮ ಅನೇಕ ಚರ್ಚ್ಗಳಲ್ಲೆಲ್ಲ ನೋಡಿದರೆ, ಬಿಲ್ಡಿಂಗ್ ಕಟ್ಟಿದವರು ಇಷ್ಟು ಇವರು ಇಷ್ಟು ಹಣ ಕೊಟ್ಟಿದ್ದಾರೆ, ಇವರು ಗಂಟೆ ಕೊಟ್ಟಿದ್ದಾರೆ, ಇವರಿಷ್ಟು ಫ್ಯಾನ್ ಕೊಟ್ಟಿದ್ದಾರೆ, ಇವರು ಟೈಲ್ಸ್ ಕೊಟ್ಟಿದ್ದಾರೆ, ಇವರು ಗ್ರನೇಟ್ ಕೊಟ್ಟಿದ್ದಾರೆ, ಇವರು ಮಣ್ಣು ಕೊಟ್ಟಿದ್ದಾರೆ, ಇವರು ಏನೋ ಕೊಟ್ಟಿದ್ದಾರೆ, ಏನೇನು ಬರೆದಿಡ್ತಾರೆ. ಮಹಿಮೆ ಯಾರಿಗಾಯಿತು? ಕೊಟ್ಟವರಿಗೆ. ಯಾರ ಹೆಸರಿಗೆ ಮಹಿಮೆ ಆಯಿತು? ಅವ್ರ ಹೆಸರಿಗೆ ಮಹಿಮೆ ಆಯಿತು. ಏನು ಲಾಭ ಆಯಿತು? ಏನೂ ಲಾಭ ಇಲ್ಲ. ಅವ್ರಿಗೆ ಲಾಭ ಅಷ್ಟೇ. 4 ಜನ ಅವ್ರನ್ನ ಹೊಗಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನೀವು ದೇವರ ಕೈಯಲ್ಲಿ ಉಪಯೋಗ ಆಗ್ತಿರೋ ಆಗ ನೀವು ಇದನ್ನೇ ಮಾಡ್ತೀರಿ. ಆದರೆ ಹೆಸರು ಯೇಸುದು ಬರುತ್ತೆ. ಇದನ್ನೇ ಮಾಡ್ತೀರಿ, ಮಾಡೋದಿಲ್ಲ ಅಂತಲ್ಲ, ಮಾಡೋದು ತಪ್ಪಲ್ಲ. ಆದರೆ ಹೆಸರು ಯಾರ್ದು ಬರುತ್ತೆ? ನಿಮ್ಮ ಹೆಸರು ಬರೀಲಿಕ್ಕೆ ಅವ್ರು ಹೇಳಿದ್ರು ನಿಮಗೆ ಬರೆಸ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ? ನೀವು ದೇವರ ಕೈಯಲ್ಲಿ ಉಪಯೋಗ ಆಗ್ತಾ ಇದ್ದೀರಿ. ಯಾರ ಕೈಯಲ್ಲಿ ಉಪಯೋಗ ಆಗ್ತಿದ್ದೀರಿ? ದೇವರ ಕೈಯಲ್ಲಿ ಉಪಯೋಗ ಆಗ್ತಿದ್ದೀರಿ. ದೇವರ ಕೈಯಲ್ಲಿ ಉಪಯೋಗ ಆಗುವಂಥ ವ್ಯಕ್ತಿಗಳ ಹೃದಯದಲ್ಲಿ ಏನು ಆಸೆ ಇರುತ್ತೆ ಗೊತ್ತಾ? ನನ್ನ ಹೆಸರು ಬರಬಾರ್ದು, ಅವನ ಹೆಸರು ಬರಬೇಕು. ಜಾನ್ 3:30 ಬರುತ್ತೆ. ಯೋಹಾನ 3:30 ಅವ್ರ ಹೃದಯದೊಳಗಡೆ ಆಸೆ ಆಗುತ್ತೆ. ಏನು ಬರುತ್ತೆ? ಜಾನ್ 3:30 ಏನು ಹೇಳುತ್ತೆ? ಆತ ಬೆಳೆಯುತ್ತಿರಬೇಕು. ಆತ ಬೆಳೆಯುತ್ತಿರಬೇಕು. ಆತ ಅಂದರೆ ಯಾರು? ಯೇಸು. ಆತ ಬೆಳಿಬೇಕು. ಯೇಸುವಿನ ನಾಮ ಹೈಲೈಟ್ ಆಗಬೇಕು. ಎಲ್ಲರೂ ಯೇಸುವನ್ನು ಕಾಣಬೇಕು. ನಿನ್ನ ಮುಖಾಂತರ ಯೇಸುವಿನ ಸ್ವರ ಬರಬೇಕು. ನಿನ್ನ ಮುಖಾಂತರ ಯೇಸುವಿನ ದರ್ಶನ ಸಿಗಬೇಕು. ಯಾರ ದರ್ಶನ ಸಿಗಬೇಕು? ಯಾರ ಸ್ವರ ಕೇಳಲ್ಪಡಬೇಕು? ಯೇಸು. ಇಲ್ಲಿ ಸ್ನಾನಿಕ ಯೋವನ ಆಸೆ ಪಟ್ಟಿದ್ದು ಒಂದೇ, ಆತ ಬೆಳಿಬೇಕು, ನಾನು ಅಳಿಯುತ್ತಿರಬೇಕು. ನಾನು ಅಳಿತಾ ಇರಬೇಕು. ನಾನು ಅಳಿತಾ ಇರಬೇಕು. ಅಳಿತಾ ಇರಲಿಕ್ಕೆ ನಮಗೆ ಸಂದರ್ಭಗಳಿದೆಯಾ ಕೇಳಿದರೆ ದೇವರೇ ಸಂದರ್ಭ ಒದಗಿಸಿಕೊಡ್ತಾರೆ. ಯಾವ ಸಂದರ್ಭ ಒದಗಿಸ್ಕೊಡ್ತಾರೆ ಗೊತ್ತಾ? ನೀನು ಬೆಳಿಲಿಕ್ಕೆ ಬೇಕಾದ ಸಂದರ್ಭನ ದೇವರು ಒದಗಿಸ್ಕೊಡ್ತಾರೆ. ನಿನ್ನ ಹೆಸರು ಬರುವ ಕೆಲವೊಂದು ಸಂದರ್ಭಗಳನ್ನ ದೇವರು ಕೊಡ್ತಾರೆ. ಆ ಟೈಮಲ್ಲಿ ನೀನು ತೀರ್ಮಾನ ಮಾಡಬೇಕು, ಇಲ್ಲಿ ನನ್ನ ಹೆಸರು ಬರುವಂಥ ಸಂದರ್ಭ ದೇವರು ಕೊಡ್ತಾ ಇದ್ದಾರೆ, ಇಲ್ಲಿ ದೇವರ ಹೆಸರು ತಗೊಂಡು ಬರಬೇಕು ಮೇಲೆ. ಹಾಗೇನೆ ಇದು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು. ಆತ ಬೆಳಿಬೇಕು, ಆತನ ಹೆಸರು ಬರಬೇಕು. ಯಾರೆಲ್ಲ ಯೇಸುವಿನ ಕೈಯಲ್ಲಿದ್ದೀರೋ ನಿಮ್ಮ ಹೃದಯದಲ್ಲಿ ಈ ಆಸೆ ಇರುತ್ತೆ. ಯಾರೆಲ್ಲ ಪಿಶಾಚಿ ಕೈಯಲ್ಲಿದ್ದೀರೋ, ನನ್ನ ಹೆಸರು ಬಂದೇ ಇಲ್ಲ, ನನ್ನ ಹೆಸರು ಓದೇ ಇಲ್ಲ ಸ್ವಾಮಿ, ನೀವು ನನ್ನ ಹೆಸರು ಬಿಟ್ಬಿಟ್ಟಿದ್ದೀರಾ, ನನ್ನ ಹೆಸರು ಕಲ್ ಮೇಲೆ ಬರದೇ ಇಲ್ಲ, ಊರವ್ರದ್ದೆಲ್ಲ ಹೆಸರು ಬರೆದಿದ್ದೀರಿ, ನನ್ನ ಹೆಸರು ಯಾಕೆ ಬರೆದಿಲ್ಲ? 1 ಲಕ್ಷ ಕೊಟ್ಟವ್ರದ್ದೆಲ್ಲ ಹೆಸರು ಬರೆದಿದ್ದೀರಿ, ನಾನು 1 ಲಕ್ಷ ಕೊಟ್ಟಿದ್ದೀನಿ, ನನ್ನ ಹೆಸರು ಯಾಕೆ ಬರೆದಿಲ್ಲ? ಎಲ್ಲರೂ ಬಿಸ್ಕೆಟ್ ಕೊಟ್ಟರು, ಕಾಫಿ ಕೊಟ್ಟರು, ಎಲ್ಲರದ್ದು ಹೆಸರು ಹೇಳಿದ್ರಿ, ನಾನು ಕೊಟ್ಟನಲ್ವಾ, ಚಟ್ನಿನೋ ಏನೋ ಕೊಟ್ಟೆ,
ಹಾಂ, ಗೊಜ್ಜು, ಟೊಮೆಟೊ ಗೊಜ್ಜು ಏನೋ ಕೊಟ್ಟೆ, ಚಟ್ನಿನೋ ಟೊಮೆಟೊ ಗೊಜ್ಜು ಏನೋ ನನ್ನ ಹೆಸರು ನೀವು ಹೇಳಲೇ ಇಲ್ಲ. ಟೀ ಕೊಟ್ಟವ್ರದ್ದು, ಬಿಸ್ಕೆಟ್ ಕೊಟ್ಟವ್ರದ್ದೆಲ್ಲ ಹೇಳಿದ್ರಿ, ಚಾಕ್ಲೇಟ್ ಕೊಟ್ಟವ್ರದ್ದು ಹೇಳಲೇ ಇಲ್ಲ, ಮರ್ತು ಬಿಟ್ರಿ. ಎಷ್ಟೋ ಚರ್ಚ್ಗಳಲ್ಲಿ ಇದಕ್ಕೋಸ್ಕರ ನಾಯಿಗಳ ಥರ ಕಚ್ಚಾಡ್ತಾರೆ ಕೆಲವರು. ನಾನು ಕೆಲವು ಕಡೆ ಎಲ್ಲ ಫಾದರ್ಗೆ ಹೊಡೆದ್ಬಿಟ್ರಂತೆ. ಅದಕ್ಕೆ ಫಾದರ್ ಪಾಪ ಹೆದರ್ಕೊಂಡು ಈಗ ಎಲ್ಲರದ್ದು ಹೆಸರು ಹೇಳ್ತಾರೆ. ಅಲ್ಲೆಲ್ಲ ಹೋದಾಗ ಫಾದರ್ ಹೇಳಿದ್ದು, ಫಾದರ್ ಯಾಕೆ ಇಷ್ಟೆಲ್ಲ ಎಲ್ಲ ಓದ್ತಿರಲ್ಲ? ಅಯ್ಯೋ ಬ್ರದರ್, ದಯವಿಟ್ಟು ಕೇಳಬೇಡಿ, ನಾನೇನಾದರೂ ಒಂದು ಹೆಸರು ಮಿಸ್ ಮಾಡಿದರೆ ನಾನು ಇಡಲ್ಲ ಈ ಜನಗಳು ಅಂತ ಹೇಳಿದ್ರು. ಈಗ ಯಾವ ಫಾದರು ಯಾವ ಜನ ಅಂತ ಹೇಳಿದ್ರೆ ಆ ಫಾದರ್ ಬಿಡಿ, ಜನ ನನ್ನ ಇಡಲ್ಲ ಈಗ. ಆದ್ದರಿಂದ ಬೇಡ, ಬೇಕಾದರೆ ಪರ್ಸ್ನಲ್ಲಾಗಿ ಭೇಟಿಯಾಗಿ ಕರ್ಕೊಂಡು ಹೋಗ್ತೀನಿ. ನೇರವಾಗಿ ಹೇಳಿ, ನನಗೇನು ಸುಳ್ಳು ಹೇಳಿ ಏನು ಲಾಭ ಇಲ್ಲ. ಯಾಕೆಂದರೆ ತುಂಬ ಟೈಮ್ ವೇಸ್ಟ್ ಆಗ್ತಾಯಿತ್ತು. ರಿಟ್ರೀಟಿಗೆ ಹೋದಾಗ ಫಾದರ್ ಪಾಪ ರಿಟ್ರೀಟ್ಗಂತ ಜನ ಮಜ್ಜಿಗೆ ಕೊಟ್ಟರು, ಲಿಂಬೆಹಣ್ಣು ಕೊಟ್ಟರು, ಸಕ್ಕರೆ ಕೊಟ್ಟರು, ಕಡ್ಡಿ ಕೊಟ್ಟರು, ಸೌದೆ ಕೊಟ್ಟರು, ಬೆಂಕಿ ಪಟ್ಟಣ ಕೊಟ್ಟರು, ಎಲ್ಲ. ಫಾದರ್ ಎಲ್ಲರದ್ದು ಹೆಸರು ಓದ್ತಾ ಇದ್ದಾರೆ. ಬೆಂಕಿ ಕಡ್ಡಿ ಕೊಟ್ಟವರು ಇಂಥ ಕುಟುಂಬ, ಲಿಂಬೆಹಣ್ಣು ಕೊಟ್ಟವರು ಈ ಕುಟುಂಬ, ಅದಕ್ಕೆ ಸಕ್ಕರೆ ಕೊಟ್ಟವರು ಈ ಕುಟುಂಬ, ಅದನ್ನು ಕುಡಿಲಿಕ್ಕೆ ಪ್ಲಾಸ್ಟಿಕ್ ಗ್ಲಾಸ್ ಕೊಟ್ಟವರು ಈ ಕುಟುಂಬ, ಅದನ್ನು ಕಲಿಸ್ಲಿಕ್ಕೆ ಸೌಟ್ ಕೊಟ್ಟವರು ಈ ಕುಟುಂಬ, ಇನ್ನು ಡಿಸ್ಟ್ರಿಬ್ಯೂಟ್ ಮಾಡಿದವರು ಇವರು. ಸ್ವಾಮಿ ಇದೆಲ್ಲ ಇಷ್ಟೆಲ್ಲ ಡೀಟೇಲ್ ಇಷ್ಟೆಲ್ಲ ಹೇಳಲಿಲ್ಲ ಅಂದರೆ ನಮ್ಮನ್ನು ಇಲ್ಲಿ ಇಡಲ್ಲ ಬ್ರದರ್ ಅಂದರು ಫಾದರ್. ಗಲಾಟೆ ಮಾಡ್ತಾರಂತೆ ಜನಗಳು. ಇಂಥ ಒಂದು ಮೂಢತನದಲ್ಲಿ ಬದುಕುವ ಕಥೋಲಿಕ ಕ್ರೈಸ್ತರಿದ್ದಾರೆ ಇವತ್ತು. ಇವ್ರನ್ನೆಲ್ಲ ಕ್ರಿಶ್ಚಿಯನ್ಸ್ ಅಂತ ನೀವು ಹೇಳ್ಕೋಬೇಕಷ್ಟೇ, ಊರವ್ರು ಹೇಳ್ಕೋಬೇಕಷ್ಟೇ. ಸ್ವರ್ಗ ಅಂತೂ ತಿರುಗಿ ಕೂಡ ನೋಡೋದಿಲ್ಲ. ಬೈಬಲ್ ಹೇಳುತ್ತೆ, ಈ ರೀತಿ ಕಚ್ಚಾಡುವ ನೀವು ನರಪ್ರಾಣಿಗಳಲ್ಲದೆ ಮತ್ತೇನು ಅಂತ. ನಾನು ಪೌಲನ ಕಡೆಯವನು, ಅಪೊಲೋಸನ ಕಡೆಯವನು, ಆ ಕಡೆಯವನು, ಈ ಕಡೆಯವನು ಅಂತ ಹೆಸರು. ಯಾಕೆ ಅಂದರೆ ನಿನ್ನ ಪಿಶಾಚಿ ಕೈಯಲ್ಲಿದ್ದಾಗ ನಿನ್ನ ಹೆಸರು ಬರಬೇಕು ಅಂತ ಒದ್ದಾಡ್ತೀಯ. ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ನಿನ್ನ ಹೆಸರು ಬರೆಸ್ತೀಯ. ಆದರೆ ಒಂದು ತಿಳ್ಕೊ, ನಿನ್ನ ದೇವ್ರ ಕೈಯಲ್ಲಿರೋದಾದರೆ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ಸ್ವರ್ಗದಲ್ಲಿ ದೇವರು ನಿನ್ನ ಹೆಸರನ್ನ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡ್ತಾರೆ. ಬುಕ್ ಆಫ್ ಲೈಫಲ್ಲಿ ಯುವರ್ ನೇಮ್ಸ್ ವಿಲ್ ಬಿ ರಿಟರ್ನ್ ಇನ್ ದ ಬುಕ್ ಆಫ್ ಲೈಫ್ ಇಫ್ ಯು ಆರ್ ಯೂಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಆ್ಯಂಡ್ ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಯುವರ್ ಹಾರ್ಟ್. ನನ್ನ ಹೃದಯದೊಳಗಡೆ ಆ ಗ್ಯಾರಂಟಿ ಇರುತ್ತೆ, ನನ್ನ ಹೆಸರು ಇಲ್ಲಿ ಯಾರಿಗೂ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ಎಲ್ಲಿ ಬರೀದೇ ಇದ್ದರೂ ಪರವಾಗಿಲ್ಲ, ಯಾರು ಅನೌನ್ಸ್ ಮಾಡದೇ ಇದ್ದರೂ ಪರವಾಗಿಲ್ಲ, ನನ್ನ ಹೆಸರು ನನ್ನ ದೇವರು ಸ್ವರ್ಗದಲ್ಲಿ ಆ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ, ಸಾಕು ನನಗೆ ಅಂತ. ಈ ಒಂದು ವಿಶ್ವಾಸ ಇರುವ ವಿಶ್ವಾಸಿಗಳು ನಾವಾಗಬೇಕು. ಇದು ನಾನು ಹೇಳಿ ನಿಮ್ಮಲ್ಲಿ ಬರೋದಿಲ್ಲ, ಇದು ಸ್ವಾಭಾವಿಕವಾಗಿ ನಿಮ್ಮ ಒಳಗಡೆಯಿಂದ ಬರಬೇಕು. ನ್ಯಾಚುರಲ್ ಆಗಿ ಕೋಪ ಬರುತ್ತಲ್ವಾ, ಸ್ವಾಭಾವಿಕವಾಗಿ ಕೋಪ, ಸ್ವಾಭಾವಿಕವಾಗಿ ಬೇಜಾರಾಗುತ್ತಲ್ವಾ, ಸ್ವಾಭಾವಿಕವಾಗಿ ಸಿಟ್ಟು ಬರುತ್ತಲ್ವಾ, ಅದೇ ರೀತಿ ಸ್ವಾಭಾವಿಕವಾಗಿ ಆಸೆ ಬರಬೇಕು. ಯಾರೋ ನೋಡ್ತಾರಂತ ಯಾರಿಗೋಸ್ಕರನೂ ಇದು ಬಂದು ಪ್ರಯೋಜನ ಇಲ್ಲ. ಇದು ಸ್ವಾಭಾವಿಕವಾಗಿ ಎಲ್ಲ ಕಡೆಗಳಲ್ಲೂ ಬರಬೇಕು. ಇದು ಬರುತ್ತೆ ಯಾವಾಗ ಗೊತ್ತಾ? ಯಾವಾಗ ಯೇಸು ಕೈಯಲ್ಲಿ ನೀನು ಇರ್ತೀಯೋ, ಯೇಸು ಕೈಯಲ್ಲಿ ನೀನು ಉಪಯೋಗ ಆಗ್ತೀಯೋ, ಆಗ ನಿನಗೆ ಮಹಿಮೆ ತೆಗೆದುಕೊಳ್ಳಿಕ್ಕೆ ಇಷ್ಟ ಇರೋದಿಲ್ಲ. ಪೂರ್ತಿ ಮಹಿಮೆ ಈ ಕೈಗೆ ಹೋಗಲಿ ಅಂತ ಹೇಳ್ತೀಯ. ನನ್ನನ್ನು ಹಿಡಿದುಕೊಂಡಿರುವ ಈ ಕೈಗೆ ಮಹಿಮೆ ಆಗಬೇಕು. ಆ ಕೈಯ ಹೆಸರೇ ಜೀಸಸ್ ಕ್ರೈಸ್ಟ್, ಆ ಕೈಯ ಹೆಸರೇ ಹೋಲಿ ಸ್ಪಿರಿಟ್. ಆ ನಾಮ ಮಹಿಮೆ ಹೊಂದಬೇಕು, ಆ ದೇವರಿಗೆ ಮಹಿಮೆ ಆಗಬೇಕು, ನನ್ನ ಕರ್ತನಿಗೆ ಮಹಿಮೆ ಆಗಬೇಕು, ನನ್ನ ದೇವರಿಗೆ ಮಹಿಮೆ ಆಗಬೇಕು, ನನ್ನ ಪ್ರಭು ಯೇಸು ಕ್ರಿಸ್ತರಿಗೆ ಮಹಿಮೆ ಆಗಬೇಕು. ಆತ ಬೆಳಿಬೇಕು, ನಾನು ಅಳಿತಾ ಇರಬೇಕು. ಈ ಆಸೆ ನಮ್ಮೊಳಗಡೆ ಸ್ವಾಭಾವಿಕವಾಗಿ ಬರುತ್ತೆ. ಯಾವಾಗ ಅಂದರೆ ಯಾವಾಗ ನೀನು ನಿನ್ನನ್ನು ದೇವರ ಕೈಗೆ ಕೊಡ್ತೀಯೋ ಆಗ ಬರುತ್ತೆ. ದೇವರ ಕೈಗೆ ಕೊಟ್ಟ ತಕ್ಷಣ ಅಲ್ಲೇ ಇರ್ತೀವಿ ಅಂತಲ್ಲ. ಪಿಶಾಚಿ ನಮ್ಮನ್ನು ಹೇಗಾದರೂ ದೇವರ ಕೈಯಿಂದ ವಾಪಸ್ ಇಳಿಸ್ಲಿಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಾ ಇರ್ತಾನೆ, ಜೊತೆಲಿರೋರ ಮುಖಾಂತರ. ನೋಡು, ಎಲ್ಲರೂ ಐಡೆಂಟಿಫೈ ಆಗ್ತಾ ಇದ್ದಾರೆ, ಗುರುತಿಸಲ್ಪಡ್ತಾ ಇದ್ದಾರೆ. ನಿಮ್ಮನ್ನು ಯಾರು ಗುರುತಿಸ್ತಾ ಇಲ್ಲ, ನಿಮ್ಮ ಹೆಸರು ಯಾರು ಹೇಳ್ತಾ ಇಲ್ಲ ಅಲ್ವಾ? ಹಾಂ, ಅವಾಗ ಬೇಜಾರಾಗುತ್ತಾ ಇಲ್ವೋ? ಬೇಜಾರಾಗುತ್ತೆ. ಈ ಬೇಜಾರು ಆಗ್ತಾ ಎಲ್ಲಿ ಬರ್ತೀವಿ ಗೊತ್ತಾ? ಯೇಸು ಕೈಯಿಂದ ಜಾರಿ ಬರ್ತೀವಿ. ಯೇಸು ಕೈಯಿಂದ ಜಾರಿ ವಾಪಸ್ ಪಿಶಾಚಿ ಕೈಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಬಿ ಕೇರ್ಫುಲ್. ಅದರಿಂದ ಯಾರಾದರೂ ಈ ಥರದ ರಿಪೋರ್ಟ್ ತೊಗೊಂಡು ಬಂದರೆ ಫಸ್ಟು ಓಡೋಗಿ ಅಲ್ಲಿಂದ. ಈ ಜಾಸ್ತಿ ಈ ಥರ ನಡೆಯೋದೆಲ್ಲ ಗೊತ್ತಾ? ಈ ಪ್ರೇಯರ್ ಗ್ರೂಪ್ಗಳಲ್ಲೇ, ಕರಿಸ್ಮ್ಯಾಟಿಕ್ ಪ್ರಾರ್ಥನಾ ತಂಡಗಳಲ್ಲಿ, ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ, ಈ ರೀತಿ ಸುಮಾರು ಮಿನಿಸ್ಟ್ರೀಸ್ಗಳಿದೆ.
ಈ ಪ್ರೇಯರ್ ಗ್ರೂಪ್ಗಳಲ್ಲೇ ಜಾಸ್ತಿ ಈ ಥರ ನಡೆಯೋದು. ನಿಮ್ಮನ್ನು ಯಾರು ಗುರುತಿಸ್ತಾನೇ ಇಲ್ಲ, ನಿಮ್ಮ ಹೆಸರು ಯಾರು ಹೇಳ್ತಾನೇ ಇಲ್ಲ, ನಿಮ್ಮನ್ನ ಸ್ಟೇಜ್ ಮೇಲೆ ಕರೀತಾನೇ ಇಲ್ಲ, ನಿಮಗೆ ಮೈಕ್ ಕೊಡ್ತಾನೇ ಇಲ್ಲ, ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಡ್ತಾನೇ ಇಲ್ಲ, ನಿಮಗೆ ಬೈಬಲ್ ಓದ್ಲಿಕ್ಕೆ ಕೊಡ್ತಾನೇ ಇಲ್ಲ, ನಿಮಗೆ ಹಾಡೋಕ್ಕೆ ಕೊಡೋದಿಲ್ಲ. ನಿಮಗೆ ಚೆನ್ನಾಗಿ ಸ್ವರ ಇದೆಯಲ್ವಾ, ಅವ್ನ ಸ್ವರ ಕತ್ತೆ ಥರ ಇದ್ದರೂ ಕೂಡ ಇವನು ಹೇಳೋದು ಅವನಿಗೆ ನಿನ್ನ ಸ್ವರ ಕೋಗಿಲೆ ಥರ ಇದೆ ಅಂತ. ಕಾಗೆ ಥರ ಇದ್ದರೂ ಇವನು ಕೋಗಿಲೆ ಅಂತ ಹೇಳ್ತಾನೆ. ಅವಾಗ ಅವ್ನು ಮೊದಲೇ ಅಂದ್ಕೊಂಡಿರ್ತಾನೆ ಸೆಲ್ಫಾಗಿ, ನನ್ನ ಸ್ವರ ಕೋಗಿಲೆ ಥರ ಇದೆ, ನನಗೆ ಯಾಕೆ ಸಿಗ್ತಾ ಇಲ್ಲ, ನನಗೆ ಯಾಕೆ. ದೇವರಿಗೆ ಕಾಗೆ ಕೋಗಿಲೆ ಎಲ್ಲ ಬೇಡ, ದೇವರಿಗೆ ಬೇಕಾಗಿರೋದು ದೀನ ಹೃದಯ, ಪಶ್ಚಾತ್ತಾಪ ಇರೋ ಒಂದು ಹೃದಯ ಬೇಕು. ಇನ್ನು ಒಬೀಡಿಯೆಂಟ್ ಆ್ಯಂಡ್ ಹಂಬಲ್ ಸರ್ವೆಂಟ್ ದೇವರಿಗೆ ಬೇಕಾಗಿರೋದು. ದೇವರಿಗೆ ಕಾಗೆನೂ ಬೇಕಾಗಿಲ್ಲ, ಕೋಗಿಲೆನೂ ಬೇಕಾಗಿಲ್ಲ. ಅದೆಲ್ಲ ಲೋಕದ ಲೆಕ್ಕಾಚಾರಕ್ಕೆ ಕೋಗಿಲೆ ಕಂಠ ಎಲ್ಲ. ಕಂಠ ತಗೊಂಡು ಏನು ಮಾಡೋದಿದೆ? ನಮ್ಮ ಈ ಮಧುರ ಕಂಠಗಳಿಂದ, ಕೋಗಿಲೆ ಕಂಠಗಳಿಂದ ಮನುಷ್ಯರ ಮನಸ್ಸನ್ನು ಗೆಲ್ಬೋದು, ಆದರೆ ದೇವ್ರ ಹೃದಯನ ಗೆಲ್ಲಕ್ಕಾಗಲ್ಲ. ನಿಮ್ಮ ಕೋಗಿಲೆ ಕಂಠದ ಸ್ವರದಿಂದ, ನಿಮ್ಮ ಈ ಗಿಮ್ಮಿಕ್ಸಿಂದ, ನಿಮ್ಮ ಎಕ್ಸ್ಟ್ರಾ ಫಿಟ್ಟಿಂಗ್ಸಿಂದ, ನಿಮ್ಮ ವಾಕ್ಚಾತುರ್ಯದಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಡೈಲಾಗ್ಸ್ಗಳಿಂದ ಎಲ್ಲ ಮನುಷ್ಯನ ಹೃದಯವನ್ನು ಗೆಲ್ಬೋದು, ಆದರೆ ದೇವರ ಹೃದಯವನ್ನು ಗೆಲ್ಲಕ್ಕಾಗೋದಿಲ್ಲ. ದೇವರ ಹೃದಯವನ್ನು ಗೆಲ್ಲಲಿಕ್ಕೆ ನಿನಗೆ ಸಾಧ್ಯವಾಗಬೇಕಾದ್ರೆ ನಿನ್ನ ಹೃದಯದಲ್ಲಿ ಏನಿರಬೇಕು? ಮೊದಲನೇದಾಗಿ ದೀನತೆ ಇರಬೇಕು, ಹಂಬಲ್ನೆಸ್, ಹ್ಯುಮಿಲಿಟಿ ಇರಬೇಕು. ಎರಡನೇದಾಗಿ ನಿನ್ನ ಜೀವಿತದಲ್ಲಿ ಒಬೀಡಿಯನ್ಸ್ ಇರಬೇಕು, ಒಬೀಡಿಯಂಟ್, ವಿಧೇಯತೆ ಇರಬೇಕು. ಇದು ಎರಡೂ ಇಲ್ಲದೆ ಇದ್ದರೆ ನೀನು ಎಂಥ ಒಳ್ಳೆ ಈ ಕೃಪೆ ಅಂತ ಸೋ ಕಾಲ್ಡ್ ಗ್ರೇಸ್ ನಿನ್ನಲ್ಲಿ ಇದ್ದರೂ ಕೂಡ ಯು ಆರ್ ಎ ಯೂಸ್ಲೆಸ್ ವೆಸಲ್ ಫಾರ್ ಗಾಡ್. ದೇವರಿಗೆ ಉಪಯೋಗ ಆಗದ ಒಂದು ಪಾತ್ರೆಯಾಗಿರ್ತೀಯ. ಕೇಳ್ತಿ ದೇವರೇನನ್ನು ಉಪಯೋಗಿಸು ಅಂತ, ಉಪಯೋಗಿಸೋಕ್ಕಾಗಲ್ಲ. ದೇವ್ರನ್ನ ನೀನು ಕೇಳೋದೇ ಬೇಡ, ಉಪಯೋಗಿಸು ಅಂತ. ಇಲ್ಲಿ ಕೆಳಗಡೆ ಚಿನ್ನದ್ದು ಒಂದು ಕಾಯಿನ್ ಬಿದ್ದಿರುತ್ತೆ, ಮರದ್ದೊಂದು ಕಾಯಿನ್ ಇದೆ ಅಂತ ಇಟ್ಕೊಳ್ಳಿ. ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಮರದ್ದು ಒಂದು ಕಾಯಿನ್, ₹1 ಒಂದು ಕಾಯಿನ್ ಮರದ್ದು ಅಥವಾ ಪ್ಲಾಸ್ಟಿಕ್ದು ಅಂತ ಇಟ್ಕೊಳ್ಳಿ. ಇನ್ನೊಂದು ಗೋಲ್ಡ್ ಕಾಯಿನ್, ಚಿನ್ನದ್ದು, ಒರಿಜಿನಲ್ ಗೋಲ್ಡ್, ₹1 ಒಂದು ನಾಣ್ಯ. ಕೆಳಗಡೆ ಇದ್ದಾಗ ಆ ಪ್ಲಾಸ್ಟಿಕ್ ಕಾಯಿನ್ ಹೇಳುತ್ತೆ ನನ್ನನ್ನು ಎತ್ಕೋ ಅಂತ. ನೀವು ಯಾವುದನ್ನ ಎತ್ಕೊಳ್ತೀರಾ? ಚಿನ್ನದ್ದು ಎತ್ಕೊಳ್ತೀರೋ, ಆ ಪ್ಲಾಸ್ಟಿಕ್ದು ಎತ್ಕೊಳ್ತೀರೋ? ಪ್ಲಾಸ್ಟಿಕ್ ಕಾಯಿನ್ ಪಾಪ ಕಣ್ಣೀರು ಸುರಿಸ್ಕೊಂಡು ಕೇಳುತ್ತೆ, ಪ್ಲೀಸ್ ನನ್ನನ್ನು ಎತ್ಕೋ ಅಂತ. ನೀವು ಯಾವ್ದು ಎತ್ಕೊಳ್ತೀರಾ? ಪಾಪ ತುಂಬ ಕಣ್ಣೀರು ಸುರಿಸಿ ಈ ಪ್ಲಾಸ್ಟಿಕ್ ಕಾಯಿನ್ ನನ್ನನ್ನು ಎತ್ಕೋ ಅಂತ ಇದೆ ಅಂತ ಅದನ್ನ ಎತ್ಕೊಳ್ತೀರಾ, ಅಥವಾ ಗೋಲ್ಡ್ ಕಾಯಿನ್ ಎತ್ಕೊಳ್ತೀರಾ? ಯಾಕೆ ಹೇಳಿ? ಗೋಲ್ಡ್ ಈಸ್ ಆಲ್ವೇಸ್ ಗೋಲ್ಡ್, ಪ್ಲಾಸ್ಟಿಕ್ ಈಸ್ ಆಲ್ವೇಸ್ ಪ್ಲಾಸ್ಟಿಕ್. ನೀನು ಗೋಲ್ಡ್ ಆದರೆ ಖಂಡಿತವಾಗಲು ಹೋಲಿ ಸ್ಪಿರಿಟ್ ನಿನ್ನನ್ನು ಎತ್ಕೊಳ್ತಾರೆ. ನೀನು ಪ್ಲಾಸ್ಟಿಕ್ ಆದರೆ ನೀನು ಹತ್ರೂ, ಕೂಗಿದ್ರು, ಕಿರ್ಚಿದ್ರು ಅಲ್ಲೇ ಇರ್ತೀಯ. ನೀನು ಗೋಲ್ಡ್ ಆಗಬೇಕಾದ್ರೆ, ಪ್ಯೂರ್ ಗೋಲ್ಡ್ ಆಗಬೇಕಾದ್ರೆ ಬೆಂಕಿಗೆ ಹಾಕಲ್ಪಡಬೇಕು. ಬೆಂಕಿಗೆ ಬಿದ್ದರೆ ಪ್ಯೂರಿಟಿ ಜಾಸ್ತಿ ಆಗುತ್ತೆ, ಶೈನಿಂಗ್ ಜಾಸ್ತಿ ಆಗುತ್ತೆ. ಪ್ಲಾಸ್ಟಿಕ್ನ ಎತ್ಕೊಂಡೋಗಿ ಬೆಂಕಿಗೆ ಹಾಕಿದರೆ ಏನಾಗುತ್ತೆ? ಪ್ಯೂರ್ ಆಗತ್ತಾ? ಪ್ಯೂರ್ ಪ್ಲಾಸ್ಟಿಕ್ ಬರುತ್ತಾ? ಕರ್ಗೋಗುತ್ತೆ. ಆದರೆ ಗೋಲ್ಡ್ನ ಬೆಂಕಿಗೆ ಹಾಕಿದರೆ ಏನಾಗುತ್ತೆ? ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರಿಶೋಧನೆಗಳ ಬೆಂಕಿಗೆ ನಿನ್ನನ್ನು ಹಾಕಲ್ಪಟ್ಟು ಪರಿಶೋಧಿಸಿದ ನಂತರ ನೀನೇನಾಗ್ತೀಯಾ? ಒಳ್ಳೆಯ ಸುಂದರವಾದ ಒಂದು ಗೋಲ್ಡ್ ಕಾಯಿನ್ ಆಗ್ತೀಯಾ. ದೇವರ ಗೋಲ್ಡ್ ಕಾಯಿನ್ನ ಎತ್ತಿ ಟಣ್ ಅಂತ ಜೇಬ್ ಒಳಗಡೆ ಹಾಕ್ಕೊಳ್ತಾರೆ, ಪಾಕೆಟಿಗೆ ಹಾಕ್ಕೊಳ್ತಾರೆ. ನನಗೆ ನೀನು ಉಪಯೋಗ ಆಗ್ತೀಯಾ, ಕೆಲಸಕ್ಕೆ ಬರ್ತೀಯಾ ಅಂತ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನೀವು ಒಬ್ಬೊಬ್ಬರು ಇಲ್ಲಿಂದ ಹೋಗುವಾಗ ಗೋಲ್ಡ್ ಕಾಯಿನ್ ಆಗಿ ಹೋಗಬೇಕು. ಪ್ಲಾಸ್ಟಿಕ್ ಕಾಯಿನ್ ಆಗಿ ಬಂದಿರ್ತೀರಿ, ಕಣ್ಣೀರು ಸುರಿಸಿರ್ತೀರಿ, ದೇವ್ರ ಮೇಲೂ ಮನುಷ್ಯರ ಮೇಲೂ ಎಲ್ಲ ಬೇಜಾರು ಮಾಡ್ಕೊಂಡಿರ್ತೀರಿ. ಇಲ್ಲಿಂದ ಹೋಗುವಾಗ ಗೋಲ್ಡ್ ಕಾಯಿನ್ ಆಗಬೇಕು. ಗೋಲ್ಡ್ ಕಾಯಿನ್ ಆಗಬೇಕಾದ್ರೆ ನಮ್ಮನ್ನು ಗೋಲ್ಡ್ ಮಾಡೋದು ಯಾರು ಕೇಳಿದ್ರೆ ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಏನು ಮಾಡುತ್ತೆ? ನಮ್ಮನ್ನು ಗೋಲ್ಡ್ ಕಾಯಿನ್ ಆಗಿ, ಒಂದು ಬೆಲೆ ಉಳ್ಳ ವ್ಯಕ್ತಿಗಳನ್ನಾಗಿ, ದೇವರಿಗೆ ಕೈಯಲ್ಲಿ ಎತ್ಕೊಳ್ಳಿಕ್ಕೆ ಇಷ್ಟ ಆಗುವ ಯೋಗ್ಯವಾಗುವ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತೆ ದೇವರ ವಾಕ್ಯ.